ಮೊದಲಿಗೆ ಪರಮಪೂಜ್ಯ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜಿಗೆ ಹಾಗೂ ಪರಮಪೂಜ್ಯ ಸ್ವಾಮಿ ಭಾವರೂಪಾನಂದಜಿ ಮಹಾರಾಜ್ ಅವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು ಮತ್ತು ಇತರ ಸಾಧುಗಳೇ, ಪ್ರೀತಿಯ ಭಕ್ತರೇ. ಪೂಜ್ಯ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜರ ಪ್ರೀತಿಯ ಆಹ್ವಾನ ಇವತ್ತು ಈ ಉಪನ್ಯಾಸಕ್ಕೆ ಕಾರಣ. ಅವರೇ ಮಾತಾಡಿ ಹೇಳಿದರು, ಪತಿತ ಪಾವನಿ ಶಾರದೆ ಬಗ್ಗೆ ಮಾತಾಡಿ ಅಂತ. ಹಾಗಾಗಿ ಇದರ ಸಂಬಂಧಪಟ್ಟಂತೆ ಸುಮಾರು 50-55 ನಿಮಿಷ ನಮಗೆ ಏನು ತೋಚಿದೆಯೋ ಅದರ ಕ್ರಮವಾಗಿ ಪರವಾಗಿ ಕೆಲವು ಚಿಂತನೆಗಳನ್ನು ಮುಂದಿಡಲಿಕ್ಕೆ ಪ್ರಯತ್ನ ಪಡೋಣ. ಸಾಧಾರಣವಾಗಿ ಈ ವಿಚಾರಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಈ ಶೀರ್ಷಿಕೆ ಬಗ್ಗೆ ಒಂದೆರಡು ಆಲೋಚನೆಗಳನ್ನು ಮಾಡಿ ತದನಂತರ ಶ್ರೀಮಾತೆಯವರ ಜೀವನಕ್ಕೆ ಇಳಿಯುವುದು ಸೂಕ್ತ. ಯಾಕಂದರೆ ಈಗ ಶಾರದೆ ಬಗ್ಗೆ ನಮ್ಮ ಜೀವನವನ್ನು ಅಧ್ಯಯನ ಮಾಡಿದ್ದೇವೆ. ಆದರೆ ಪತಿತ ಅನ್ನುವ ಅಂಶಗಳನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಪತಿತ ಅಂದರೆ ಬಿದ್ದವನು ಅಥವಾ ಬಿದ್ದವಳು ಅಥವಾ ಬಿದ್ದವರು. ಫಾಲನ್ ಫ್ರಮ್ ವಾಟ್? ಯಾವುದರಿಂದ ಬಿದ್ದವರು? ಅಥವಾ ಬಿದ್ದದ್ದನ್ನು ಯಾವ ರೀತಿ ಪರಿಗಣಿಸೋದು? ಈ ಜೀವನದಲ್ಲಿ ತುಂಬ ಜನ ಅಥವಾ ಹೆಚ್ಚಿನ ಜನ ಅಂತ ಹೇಳಿದ್ರೆ ಅಪಾರ್ಥ ಆಗೋಲ್ಲ. ಮೋಸ ಮಾಡುವುದು ಸಹಜ ಅಂತ ಆಗೋಗ್ಬಿಟ್ಟಿದೆ ಅಲ್ಲ. ಕರಪ್ಷನ್ ಅಂತ ಇಂಡಿಯಾ ಈಸ್ ಕಮಿಂಗ್ ಅಪ್ ಇನ್ ಮೆನಿ ವೇಸ್ ಅಂತ ತುಂಬ ಜನರ ಅನಿಸಿಕೆ, ನಮ್ಮ ಅನುಭವವೂ ಹೌದು. ಆದ್ದರಿಂದ ಅವರೆಲ್ಲರನ್ನೂ ಪಾವನೆ ಮಾಡ್ತಾಳಾ? ಆದ್ದರಿಂದ ಪತಿತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ? ನಾನು ಅದಕ್ಕೆ ನಮಗೆ ಟಾಪಿಕ್ ಈ ಥರ ಆಲೋಚನೆ ಬಂದಾಗ ನಾನು ಯಾವಾಗಲೂ ಐ ಟೇಕ್ ರಿಕೋರ್ಸ್. ನಾನು ಯಾವುದಕ್ಕೆ ಶರಣು ಹೋಗ್ತೇನೆ ಅಂತಂದರೆ ಸ್ವಾಮಿ ವಿವೇಕಾನಂದರಿಗೆ ಶರಣು ಹೋಗ್ತೇನೆ. ನಾನು ಅವರ ಆಲೋಚನೆ ದಾಟಿಯನ್ನೇ ತೆಗೆದುಕೊಂಡು ಆಮೇಲೆ ಶ್ರೀಮಾತೆಯವರ ಆಲೋಚನೆ ದಾಟಿಗೆ ಮುಂದುವರಿಸುವುದು ಅಂತ ಚಿಂತನೆ ಇಟ್ಟುಕೊಂಡು ಬಂದೆ. ಈಗ ಮೊದಲನೆಯದಾಗಿ ಸ್ವಾಮೀಜಿ ಕಂಪ್ಲೀಟ್ ವರ್ಸ್ ವಾಲ್ಯೂಮ್ 2ನಲ್ಲಿ ಫಸ್ಟ್ ಚಾಪ್ಟರ್ ಭಾಳ ಅದ್ಭುತವಾದದ್ದು. ಎಲ್ಲವೂ ಅದ್ಭುತವೇ. ಅದರಲ್ಲಿ ಈ ಸೆಕೆಂಡ್ ಚಾಪ್ಟ್ರಲ್ಲಿ ಸ್ವಾಮೀಜಿ ಮೊದಲನೇ ಉಪನ್ಯಾಸ ಯಾವುದು ಅಂತಂದರೆ ದ ವರ್ಕ್ ಆ್ಯಂಡ್ ಇಟ್ಸ್ ಸೀಕ್ರೆಟ್ ಅಂತ. ಕೆಲವು ಆಲೋಚನೆಗಳು ಸ್ವಾಮೀಜಿ ಹೇಳ್ತಾ ಹೋಗ್ತಾರೆ. ಇಟ್ಸ್ ಆಲ್ ಇಂಪ್ರಾಂಪ್ಟ್ ಅಂದರೆ ಹಾಗೇ ಉಪನ್ಯಾಸ ಕೊಟ್ಟದ್ದಲ್ಲ. ಅದರಿಂದ ಹಾಗಾಗಿ ಉಪನ್ಯಾಸ ಕೊಟ್ಟಾಗ ಸ್ವಾಮೀಜಿದು ಏನಾಗ್ತದೆ ಅಂತಂದರೆ ಕೆಲವು ಅದ್ಭುತವಾದ ಚಿಂತೆಗಳನ್ನು ಅಲ್ಲಲ್ಲಿ ಬಿತ್ತರಿಸಿ ಹೋಗ್ತಾರೆ. ಸ್ವಲ್ಪ ಫ್ಲವರಿ ಅನಿಸುತ್ತೆ ಮಧ್ಯ ನಮಗೆ. ಅವರೇನೋ ಉತ್ಪ್ರೇಕ್ಷೆಯನ್ನು ಕೊಡ್ತಾ ಇದ್ದಾರೇನೋ ಅಂತ ಅನಿಸುತ್ತೆ ಕಾವ್ಯದ ರೀತಿಯಲ್ಲಿ. ಆದರೆ ಅದರ ಮಧ್ಯದಲ್ಲಿ ಕೆಲವು ಮುಖ್ಯವಾದ ಅಂಶಗಳನ್ನು ಅವರು ಹುದುಗಿದ್ದಾರೆ. ಅದನ್ನು ಆರಿಸಿ ತೆಗಿಬೇಕು. ಕಂಪ್ಲೀಟರ್ಸ್ ಹಾಗೆ, ಯಾಕಂದರೆ ಇಟ್ಸ್ ಆಲ್ ನಾಟ್ ಎ ಬುಕ್, ಉಪನ್ಯಾಸಗಳಲ್ವಾ. ಅದರಿಂದ ಸ್ವಾಮೀಜಿ ಏನು ಹೇಳ್ತಾರೆ ಅಂತಂದರೆ, ಒಬ್ಬ ಸಾಧಾರಣವಾದ ವ್ಯಕ್ತಿ ಜೀವನದಲ್ಲಿ ತನ್ನ ಜೀವನವನ್ನು ನಡೆಸಿ ಆದರ್ಶ ಜೀವನ ಅದು ಮುಖ್ಯ. ಆದರ್ಶ ಜೀವನವನ್ನು ನಡೆಸ್ತಾ ಇದ್ದಾಗ ಈಗ ನಮಗೆಲ್ಲ ಗೊತ್ತಿದೆ, ಶ್ರೀರಾಮಕೃಷ್ಣ ಹೇಳಿಬಿಟ್ಟಿದ್ದಾರೆ, ಈ ಜಗತ್ತಿನಲ್ಲಿ ಮಾನವನ ಗುರಿ ಆತ್ಮ ಸಾಕ್ಷಾತ್ಕಾರ ಅಂತ. ಅದು ನಾನು ಆ ವಿಚಾರವಾಗಿ ನಾವು ಇದೆಲ್ಲ ಬೇಸಿಕ್ಸು. ಆದರ್ಶ ಜೀವನ, ಆತ್ಮ ಸಾಕ್ಷಾತ್ಕಾರ, ಇದು ನಮ್ಮ ಗುರಿ. ಈ ಎರಡೇ ಬೇಸಿಕ್ಸು. ಈ ರೀತಿಯಾಗಿ ನಾವು ಒಂದು ಜೀವನವನ್ನು ನಡೆಸ್ತಾ ಇದ್ದಾಗ ಏನಾಗ್ತದೆ ಅಂತಂದರೆ ಹೆಚ್ಚು ಸೋಲನ್ನು ಅನುಭವಿಸ್ಬೇಕಾಗ್ತದೆ ಅಂತ ಸ್ವಾಮೀಜಿ ಹೇಳ್ತಾರಲ್ಲಿ. ವರ್ಕ್ ಆ್ಯಂಡ್ ಇಟ್ಸ್ ಸೀಕ್ರೆಟಲ್ಲಿ ಕೊನೆಯಲ್ಲಿ ಇದಕ್ಕೆಲ್ಲ ಒಂದು ಅಂತಿಮವನ್ನು ಹೇಳ್ತಾರೆ. ಏನು ಹೇಳ್ತಾರೆ? ಈವನ್ ಯು ಮೇ ಬಿ ಬಿಟನ್ ಮಿಲಿಯನ್ಸ್ ಆಫ್ ಟೈಮ್ಸ್ ಬೈ ದ ವರ್ಡ್, ಬೈ ಸ್ಟಿಲ್ ಯು ಹ್ಯಾವ್ ಟು ಸ್ಟ್ರಗಲ್. ಯಾವ ರೀತಿ? ಟೇಕಿಂಗ್ ಕರ್ಮಯೋಗ ಆಫ್ ದ ಯೋಗ ಅಂತ ಅಲ್ಲಿ ಹೇಳ್ತಾರೆ. ವರ್ಕ್ ಆ್ಯಂಡ್ ಇಟ್ಸ್ ಸೀಕ್ರೆಟಲ್ಲಿ ಈ ಅನ್ಅಟ್ಯಾಚ್ಮೆಂಟ್ ವರ್ಕ್ ಅಂತ ಕರ್ಮಯೋಗದಲ್ಲಿ 3rd ಚಾಪ್ಟ್ರಲ್ಲಿ ಏನು ಹೇಳ್ತಾರೋ ಅನ್ಅಟ್ಯಾಚ್ ವರ್ಕ್, ಸೆಲ್ಫ್ಲೆಸ್ ವರ್ಕ್, ಅದರ ಭಾವವನ್ನು ಇಲ್ಲಿ ಹೇಳ್ತಾರೆ. ಆದರೆ ದೇರ್ ಆರ್ ಮೋರ್ ಡೀಟೇಲ್ಸ್ ಹಿಯರ್ ಇನ್ ದಿಸ್ ಚಾಪ್ಟರ್, ಆ್ಯಕ್ಚುಲಿ ಇನ್ ದಿಸ್ ಲೆಕ್ಚರ್. ಅದಕ್ಕೆ ಸ್ವಾಮೀಜಿಯಲ್ಲಿ ಹೇಳ್ಬೇಕಾದ್ರೆ ಆ ಒಂದು 3-4 ವಾಕ್ಯವನ್ನು ನಾನು ಓದಿ ಹೇಳ್ತೇನೆ. ಈವನ್ ಇಫ್ ಯುವರ್ ಎವ್ರಿ ಅಟೆಂಪ್ಟ್ ಈಸ್ ಎ ಫೇಲ್ಯೂರ್ ಆ್ಯಂಡ್ ವಿ ಬ್ಲೀಡ್. ಎಲ್ಲಿವರೆಗೆ ಫೇಲ್ಯೂರ್ ಅಂತಂದರೆ ರಕ್ತಸ್ರಾವ ಅಂದರೆ ಏನು, ಎಲ್ಲ ಕಣಗಳೆಲ್ಲ ಹೋಗಿ ನಮ್ಮಿಂದ ರಕ್ತಸ್ರೋತ ಆಗಲಿಕ್ಕೆ ಶುರುವಾಗುವಷ್ಟು ಸೋಲನ್ನು ಅನುಭವಿಸ್ತೇವೆ. ಈವನ್ ಇಫ್ ಅವರ್ ಎವ್ರಿ ಅಟೆಂಪ್ಟ್ ಈಸ್ ಎ ಫೇಲ್ಯೂರ್ ಆ್ಯಂಡ್ ವಿ ಬ್ಲೀಡ್ ಆ್ಯಂಡ್ ಆರ್ ಟೋರ್ನ್ ಅಸಂಡರ್. ಎಲ್ಲ ಕಿತ್ತು ಒಗೆದು ಬಿಡ್ತಾ ಇದೆ, ಯಾವುದು? ಪ್ರಕೃತಿ. ಯಟ್ ಥ್ರೂ ಆಲ್ ದಿಸ್ ವಿ ಹ್ಯಾವ್ ಟು ಪ್ರಿಸರ್ವ್ ಅವರ್ ಹಾರ್ಟ್.
ಹೀಗೆಲ್ಲ ತೊಂದರೆಗಳು ಬಂದರೂ ಕೂಡ ನಮ್ಮ ಹೃದಯವನ್ನು ಹಾಗೆ ಗಟ್ಟಿಯಾಗಿ ಇಟ್ಕೋಬೇಕಂತೆ. ವಿ ಮಸ್ಟ್ ಯಾಕೆ ಗಟ್ಟಿಯಾಗಿ ಇಟ್ಕೋಬೇಕು? ನಾಟ್ ಫಸ್ಟ್ ಲಿವಿಂಗ್. ಸ್ವಾಮೀಜಿ ಮುಂದೆ ಹೇಳ್ತಾರೆ, ವಿ ಮಸ್ಟ್ ಅಸರ್ಟ್ ಅವರ್ ಗಾಡ್ ಹೆಡ್. ನಮ್ಮಲ್ಲಿರ್ತಕ್ಕಂಥ ದಿವ್ಯತೆಯನ್ನು ಹಿಡಿದುಕೊಂಡು ಹೃದಯವಂತಿಕೆಯನ್ನು ಇಟ್ಕೋಬೇಕಾಗ್ತದೆ. ಅವರ್ ಹಾರ್ಟ್, ವಿ ಮಸ್ಟ್ ಅಸರ್ಟ್ ಅವರ್ ಗಾಡ್ ಹೆಡ್ ಇನ್ ದ ಮಿಸ್ಟ್ ಆಫ್ ಆಲ್ ದಿಸ್ ಡಿಫಿಕಲ್ಟೀಸ್. ಈ ಎಲ್ಲರ ತೊಂದರೆ ಮಧ್ಯೆ ನನ್ನ ದಿವ್ಯತೆಯನ್ನು ಮರೆಯದಂತೆ ಕಾಪಾಡಿಕೊಳ್ಳುವುದು ಚಾಲೆಂಜ್. ಎಲ್ಲಿ ಬರ್ತಾಳೆ ಪತಿತ ಪಾವನೆ? ಇಫ್ ವಿ ಡೋಂಟ್ ಹ್ಯಾವ್ ದಿಸ್ ಐಡಿಯಾ, ಮದರ್ ಇಸ್ ನಾಟ್ ವಿತ್ ಅಸ್. ಶ್ರೀಮಾತೆಯವರು ಬರೋದಿಲ್ಲ. ಸಾಧಾರಣವಾದ ಜೀವನಕ್ಕೆ ಮಾನವನೇ ನಡೆಸಿಕೊಂಡು ಹೋಗ್ತಾನೆ. ಭಗವಂತ ಇದ್ದಾನೆ, ಹೌದೇ ಹೌದು. ಆದರೆ ಭಗವತಿ ಜಗಜ್ಜನನಿ ಯಾಕೆ ಬೇಕು? ಎಲ್ಲ ಹೋರಾಟದ ಮುಂದೆ ಇಂಥ ಒಂದು ಸೋಲಿಗೆ ಬಂದು ನಿಂತಾಗ, ನನ್ನ ದಿವ್ಯತೆಯನ್ನು ಕಳೆದುಕೊಳ್ಳದೆ ಸಂಸಾರವನ್ನು ಸಾಧನೆಯನ್ನು ಮಾಡ್ತಾ ಇದ್ದಾಗ, ಆಗ ಒಂದು ಸೋಲನ್ನು ಅಪ್ತಾ ಇರ್ತಾನಲ್ಲ, ಅಂಥವ್ರನ್ನ ಉದ್ಧರಿಸುತ್ತಾಳೆ ಪತಿತ ಪಾವನೆ ಶಾರದೆ. ಯಾಕೆ ಅಂದರೆ, ನಮ್ಮ ಸುಂದರವಾದ ಒಂದು ಡಿ ವಿ ಜಿಯವರ ಒಂದು ಮಾತು ಉಂಟು ಮಂಕುತಿಮ್ಮನ ಕಗ್ಗದಲ್ಲಿ. ನಾನು ತುಂಬ ಕಡೆ ಹೇಳ್ತಾ ಇರ್ತೇನೆ, ನನಗೆ ಈ ಪ್ರಿಯವಾದದ್ದು ಇದು ಒಂದು. ಧಾರುಣಿ ಸುತೆಯ ಒಲು ದೃಢ ಮನಸ್ಕರದಾರು. ಧಾರುಣಿ ಸುತೆ ಅಂದರೆ ಜನಕರಾಜನ ಮಗಳು ಸೀತೆ, ಅವಳಿಗೆ ಧಾರುಣಿ ಸುತೆ ಅಂತ ಕರೀತಾಳೆ. ಧಾರುಣಿ ಸುತೆಯ ಒಲು ದೃಢ ಮನಸ್ಕರದಾರು. ಮಾರೀಚ ಹರಿಣ ಒಡ್ಡಾಡಲೇನಾಯ್ತು, ಮಾರೀಚ ಹರಿಣ ಒಡ್ಡಾಡಲೇನಾಯ್ತು. ವಾರುದಿಯೊಳಡಗಿ ನಿದ್ರಿಪ ಬಾಡವಬೋ ತೃಷ್ಣೇ, ಆರದನು ಕೆರಳಿಪರೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಧಾರುಣಿ ಸುತೆಗಳು ದೃಢ ಮನಸ್ಕ ಅಂದರೆ ಸೀತೆಗಿಂತ ಮನಸ್ಸನ್ನು ಗೆದ್ದವ್ರು ಯಾರಿದ್ದಾರೆ ಈ ಜಗತ್ತಿನಲ್ಲಿ? ಶಿ ಹ್ಯಾಸ್ ಕಂಟ್ರೋಲ್ಡ್ ಹರ್ ಮೈಂಡ್ ಪರ್ಫೆಕ್ಟ್ಲಿ, ಸೀತೆ. ಆದರೂ ಅವಳಿಗೆ ಎಂಥ ಪರಿಸ್ಥಿತಿ ಬಂತು? ಮಾರೀಚ ಹರಿಣ ರೂಪದಲ್ಲಿ ಬಂದ ಶಿ ವಾಸ್ ಟೆಂಪ್ಟೆಡ್ ಅಲ್ಲ. ನಾವು ಏನೋ ಉದಾಹರಣೆ ಕೊಡಿಯಪ್ಪ. ದಟ್ ವಿಚ್ ಈಸ್ ಪ್ಯೂರ್ ಇನ್ ಇಂಡಿಯಾ ವಿ ಕಾಲ್ ಬೈ ದ ವರ್ಡ್ ಸೀತಾ ಇನ್ ಭಾರತ್. ಸ್ವಾಮೀಜಿ ಹೇಳ್ತಾರಲ್ಲ, ಯಾವುದು ಶುದ್ಧವಾದದೋ, ಯಾವುದು ಪವಿತ್ರವಾದದೋ ಅದಕ್ಕೆ ನಾವು ನಾಮಕರಣ ಮಾಡಿದ್ದೇವೆ. ಏನಂತ? ಸೀತೆ. ನಮ್ಮ ಭಾರತದಲ್ಲಿ ಸ್ವಾಮೀಜಿ ಹೇಳ್ತಾರೆ, ನಾಮಾಂಕಿತವನ್ನು ಮಾಡಿದ್ದೇವೆ. ದಟ್ ವಿಚ್ ಇಸ್ ಪ್ಯೂರ್ ಆ್ಯಂಡ್ ಹೋಲಿ ವಿ ಕಾಲ್ ಬೈ ದ ವರ್ಡ್ ಸೀತಾ ಇನ್ ಭಾರತ್. ವಿವೇಕಾನಂದ ಹೇಳೋದು ಮಾತು. ಅದರಿಂದ ಅಂಥ ಪವಿತ್ರ ಸೀತೆ ಜಿತ ಮನಸ್ಕಳದ ಅವಳದಾಗಿದ್ದರೂ ಕೂಡ ಅವಳಿಗೂ ಬಂತು ಒಂದು ಹರಿಣ. ಅದಕ್ಕೆ ಮಾರೀಚ ಹರಿಣ ರೂಪ ಅಡ್ಡಾಡ 100 ಮಾರೀಚರು ಬರ್ಬೋದು, ಪ್ರಾಬ್ಲಮ್ ಇರೋದು ಒಳಗೆ. ಅದಕ್ಕೆ ಮಾರೀಚ ಹರಿಣ ಒಡ್ಡಾಡಲೇನಾಯಿತು? ಈಗ ವಾರೀತಿಯೊಳಡಗಿ ನಿದ್ರಿಪ ಬಾಡುವ ತೃಷ್ಣೆ, ಯಾರದನ್ನು ಕೆರಳಿಪರೋ ಮಂಕುತಿಮ್ಮ. ಹುಲ್ಲು ಬೇಸಿಗೆಗಾಲದಲ್ಲಿ ಒಣಗಿ ಹೋಗ್ತದೆ, ಒಂದು ಹನಿ ಬೀಳಲಿ ಮತ್ತೆ ಚಿಗುರು ಬಿಡ್ತಾವೆ. ಅದನ್ನು ಯಾರು ಕೆರಳುತ್ತಾರೆ ಅಂತ ಹೇಳೋರು ಯಾರು? ಮಾರೀಚ ಸೀತೆಗೆ ಬಂದ. ನಮಗೆ ಒಬ್ಬರಲ್ಲ, 100,000 ಇದ್ದಾರೆ. ಅವಳಿಗೊಬ್ಬರೇ, ಅವಳಿಗೆ ಒಂದೇ. ಯಾಕೆ? ಅವಳು ಜಿತಮನಸ್ಕಳು. ಆ ಜಿತಮನಸ್ಕಳ ಅವಸ್ಥೆಯೇ ಹಾಗಾದ ಮೇಲೆ ನಿನ್ನ ಒಳಗಡೆ ಇರುವ ತೃಷ್ಣೆಯನ್ನು ಯಾರು ಕೆರಳಿಪರು ಹೇಳುವವರಾರು? ಆದ್ದರಿಂದ ಸ್ವಾಮೀಜಿ ಹೇಳ್ತಾರೆ, ಇನ್ ದ ಮಿಸ್ಟ್ ಆಫ್ ಆಲ್ ದೀಸ್ ಡಿಫಿಕಲ್ಟೀಸ್ ವಿ ಮಸ್ಟ್ ಅಸರ್ಟ್ ಅವರ್ ಗಾಡ್ ಹೆಡ್. ಇಟ್ಸ್ ನಾಟ್ ಈಸಿ, ಇಟ್ಸ್ ನಾಟ್ ಈಸಿ. ಅದನ್ನು ಸ್ವಾಮೀಜಿನೇ ಒಪ್ಕೊಳ್ತಾರೆ, ವರ್ಕ್ ಆ್ಯಂಡ್ ಸಿಕ್ತಲ್ಲಿ ಒಪ್ಕೊಂಡು ಹೇಳ್ತಾರೆ. ಆದ್ದರಿಂದ ಹಾಗಾದ್ರೆ ಸೊಲ್ಯೂಷನ್ ಏನು? ಸ್ವಾಮೀಜಿ ಹೇಳ್ತಾರೆ, ದೇರ್ ಫಾರ್ ಐಸೆ, ಸ್ವಾಮೀಜಿ ಹೇಳ್ತಾರೆ, ನಾನು ಹೇಳ್ತಾನೆ, ದೇರ್ ಫಾರ್ ಐಸೆ ವಿ ರಿಕ್ವೈರ್ ಸೂಪರ್ ಡಿವೈನ್ ಪವರ್. ಇದು ಸ್ವಾಮೀಜಿ ಹೇಳ್ತಾ ಇರೋದು, ನಾನು ಹೇಳ್ತಾ ಇರೋದಲ್ಲ. ಸೂಪರ್ ಹ್ಯೂಮನ್ ಪವರ್ ಈಸ್ ನಾಟ್ ಸ್ಟ್ರಾಂಗ್ ಎನಫ್. ಅದ್ಭುತವಾದ ಮಾನವ ಶಕ್ತಿ ಕೂಡ ಸಾಕಾಗೋದಿಲ್ಲಂತೆ. ಸೂಪರ್ ಡಿವೈನ್ ಸ್ಟ್ರೆಂತ್ ಈಸ್ ದ ಓನ್ಲಿ ವೇ. ಏಕಾತ್ಮ. Super divine strength is the only way, the one way out. We may be cut to pieces, torn asunder, yet our hearts must grow nobler and nobler all the time. ನಾವು ಬೆಳವಣಿಗೆ ವಿಕಾಸದತ್ತ ನನ್ನ ಹೃದಯ ಬೆಳಿತಾನೇ ಹೋಗ್ತಾ ಇರಬೇಕು. ಯಾವ ರೀತಿ? ಬೈ ಟೇಕಿಂಗ್ ದ ಹೆಲ್ಪ್ ಆಫ್ ದ ಸೂಪರ್ ಡಿವೈನ್ ಪವರ್ ವಿಚ್ ಇಸ್ ಮ್ಯಾನಿಫೆಸ್ಟಿಂಗ್ ಇನ್ ದಿಸ್ ವರ್ಡ್ ಆಸ್ ಡಿವೈನ್ ಮದರ್ ಶ್ರೀ ಶಾರದಾದೇವಿ. ಆದ್ದರಿಂದ ಈ ದೃಷ್ಟಿಯಲ್ಲಿ ನಾನು ಹೇಳ್ತಾ ಹೋಗ್ತಾ ಇರೋದು ಪತಿತ ಪಾವನೆ ಶಾರದೆ. ಯಾಕಂದರೆ ಒಬ್ಬ ಸಾಧಕನ ಜೀವನದಲ್ಲಿ ಯಾವ ರೀತಿ ಯಾರಿಗೆ ಹೇಗಾಗತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ತುಂಬ ಜನ ಸಾಧುಗಳು ಕೂಡ ನಾವು ಬೇಲ್ಮಠದಲ್ಲಿ ಇದ್ದಾಗಲೂ ನಮಗೆ ಗೊತ್ತಿರೋ ಅಷ್ಟು ಅವ್ರು ಹೇಳ್ತಾರೆ, ಯಾವತ್ತೇ ಆಗಲಿ ಇನ್ನೊಬ್ಬ ಸಾಧಕನ ಪತನದ ಬಗ್ಗೆ ನೀನು ಯಾವತ್ತೂ ಅವಹೇಳನೆ ಮಾಡಬೇಡ. ನನಗೊಬ್ಬರು ಸಾಧುಗಳು ಹೇಳಿದರು. ಯಾಕೆ?
ಅವನ ಹೃದಯದಲ್ಲಿ ಯಾವ ತೊಂದರೆಯಿಂದ ಆ ಅವಸ್ಥೆಗೆ ಬಂದು ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ, ಆದರೆ ಮಾತಾಡಬೇಡ, ಭಗವಂತನ ಪ್ರಾರ್ಥನೆ ಮಾಡೋಕ್ಕೆ ಆಗದೆ ಇದ್ದಂಗೆ ನೋಡ್ಕೊ ಅಂತ. ಯಾಕಂದರೆ ಜಿತ ಮನಸ್ಕ ಸೀತೆಗಿಂತ ಉದಾಹರಣೆ ಎಲ್ಲಿಂದ ತರೋದು ಅಂಥವ್ರಿಗೆ ಹಾಗಾದಮೇಲೆ. ಆದ್ದರಿಂದ ಇದು ಪೀಠಿಕೆ. ಈಗ ಎರಡನೇ ಅಂಶ, ಈಗ ಶ್ರೀಮಾತೆ ಶಾರದಾದೇವಿಯವರು ಪತಿತ ಪಾವನೆ ಅಂತಾದಮೇಲೆ ಅವಳು ಯಾರು? ಈಗ ನಮ್ಮನ್ನು ಉದ್ಧರಿಸುತ್ತಾಳೆ, ಹೌದು. ಯಾವ ಸ್ಥಾನದಲ್ಲಿ ನಿಂತು ನಮ್ಮನ್ನು ಉದ್ಧರಿಸುತ್ತಾರೆ? ಯಾಕಂದರೆ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ಏನೋ ಈಗ ಮಕ್ಕಳನ್ನ ತಂದೆ ತಾಯಿಗಳು ಕಾಪಾಡಿದೆ ಪಕ್ಕದ ಮನೆಯವ್ರು ಬರ್ತಾರ ಅಂತ ಶ್ರೀರಾಮಕೃಷ್ಣ ವಚನದಲ್ಲಿ ಹೇಳ್ತಾರೆ. ಪಕ್ಕದ ಮನೆಯವ್ರು ಬಂದು ಕಾಪಾಡ್ತಾರ? ನಮ್ಮಮ್ಮ ನಮ್ಮ ಅಪ್ಪನೇ. ಆದ್ದರಿಂದ ಶ್ರೀಮಾತೆಯವರು ಅದ್ರ ಬಗ್ಗೆ ಏನು ಹೇಳಿದರು? ನಮ್ಮ ರಾಷ್ಬಿಹಾರಿ ಮಹಾರಾಜು ಸ್ವಾಮಿ ಅರೂಪಾನಂದರು ಅವರು ಪ್ರಥಮದಲ್ಲಿ ಶ್ರೀಮಾತೆಯವರ ಸಂಪರ್ಕಕ್ಕೆ ಬಂದಾಗ ಶ್ರೀಮಾತೆಯವರಿಗೆ ಈ ರಾಷ್ಬಿಹಾರಿ ಮಹಾರಾಜವರ ಸರಳತೆ ಕಂಡು ಭಾಳ ಇಷ್ಟ ಆಯಿತು. ಹಿ ವಾಸ್ ವೆರಿ ಗೈಲ್ಲೆಸ್ ಅಂತೆ ಅರೂಪಾನಂದರು ಅಥವಾ ರಾಷ್ಬಿಹಾರಿ ಮಹಾರಾಜು. ಎಷ್ಟು ಸರಳರು ಅಂತಂದರೆ ಭಾಳ ಮುಗ್ಧ. ಆ ಮುಗ್ಧತೆ ಕಂಡು ಶ್ರೀಮಾತೆಯವ್ರಿಗೆ ಭಾಳ ಅವನಲ್ಲಿ ಅಕ್ಕರೆ ಪ್ರೀತಿ ಉಂಟಾಗಿತ್ತು. ಆದ್ದರಿಂದ ಎಂಥ ಅವಕಾಶ ಅಂತಂದರೆ ಆ ಥರದವ್ರು ಕಂಡ್ರೆ ಶ್ರೀಮಾತೆಯವ್ರು ಏನು ಮಾಡ್ತಾಯಿದ್ರು, ತುಂಬ ಹತ್ತಿರ ಬಿಟ್ಕೊಳ್ತಾ ಇದ್ರು ಅಲ್ವಾ. ನಮ್ಗೆ ಗೊತ್ತಿದೆ ಶ್ರೀಮಾತೆಯವರು ಯಾವತ್ತೂ ಇದು ರೇರೆಸ್ಟ್ ಆಫ್ ದ ರೇರೆಸ್ಟ್ ಫೋಟೋ. ಮುಖ ಯಾರಿಗೂ ತೋರಿಸೇ ಇಲ್ಲ ಮದರ್, ವೆರಿ ರೇರ್. ಸ್ವಾಮೀಜಿಗೂ ಕೂಡ ತೋರಿಸಿಲ್ಲ, ವಿವೇಕಾನಂದರಿಗೆ. ಎಲ್ಲೋ ಇದು ಜೋಸಫಿನ್ ಮೆಕ್ಲಾಡ್ ಇವರೆಲ್ಲ ಓಲೆ ಬಿಲ್ಲೆಲ್ಲ ಹೋದಾಗ ಫೋಟೋ ತೆಗೆದು ಮುಖ ಕೆಳಗಡೆ ಮಾಡಿ ಆಮೇಲೆ ಆಯ್ತಮ್ಮ ಅಂತ ಹೇಳಿದ ಮುಖ ತೆಗೆದ್ಮೇಲೆ ಕ್ಲಿಕ್ ಮಾಡಿರೋ ಫೋಟೋ ಇದು. ಮದರ್ ಹ್ಯಾಸ್ ನಾಟ್ ಶೋನ್ ಅವರ್ ಫೇಸ್ ಟು ಸ್ಟ್ರೇಂಜರ್, ನೋ. ಅದು ಕೂಡ ಯಾರು ಹೋದರೆ ಸೆರಗನ್ ಪೂರ್ತಿ ಮುಚ್ಚಿರ್ತಾಯಿದ್ರು, ಪ್ರಣಾಮ ಮಾಡಿ ಹೊರಗೆ ಹೋಗಬೇಕಿತ್ತು. ಭಾಳ ಹತ್ತಿರದವ್ರಿಗೆ ಮುಖ ತೆರಿತಾಯಿದ್ರು. ಅದರಲ್ಲಿ ಇವರು ಒಬ್ಬರು ರಾಷ್ಬಿಹಾರಿ ಮಹಾರಾಜ್. ಎಲ್ಲಿವರೆಗೆ ಅಂತಂದರೆ ಶ್ರೀಮಾತೆಯವರು ರಾಷ್ಬಿಹಾರಿ ಬಂದಾಗ ಅವ್ರ ಪಾಡಿಗೆ ಅವ್ರು ಮಲಗಿರೋರಂತೆ. ಮಾತಾಡೋ ಹೊತ್ತಿಗೆ ಮಂಚದ ಮೇಲೆ ಅಥವಾ ಕೆಳಗಡೆ ಚಾಪೆ ಹಾಕ್ಕೊಂಡು ಮದರ್ ಮಲಗಿರೋರಂತೆ. ಪಕ್ಕದಲ್ಲಿ ರಾಧುವನ್ನು ಕೆಲವು ಟೈಮ್ ಮಲಗಿರೋಳಂತೆ. ಆವಾಗ ಮಲ್ಕೊಂಡು ರಾಷ್ಬಿಹಾರಿ ಜೊತೆ ಮಾತಾಡ್ತಾಯಿದ್ರು. ಅದು ಎಲ್ಲಿವರೆಗೂ ಇವ್ರ ಕಾಲು ಮಂಡಿ ನೋವೆಲ್ಲ ತುಂಬ ಜಾಸ್ತಿ ಆದಾಗ ರಾಷ್ಬಿಹಾರಿಗೆ ಹೇಳಿದವರಂತೆ, ಒಂಚೂರು ಎಣ್ಣೆ ಹಚ್ಚು ಕಾಲಿಗೆ ಅಂತ. ಸೊ ಯಾರು ಸರಳರೋ ಅವರಿಗೆ ಮಾತ್ರ ಅವರ ವೈಯಕ್ತಿಕ ಸೇವೆ. ಈವನ್ ಶರತ್ ಮಹಾರಾಜ್ ವೆಯ್ಟೆಡ್ ಟಿಲ್ ಲಾಸ್ಟ್ ಡೇಸ್. ಶಾರದಾಂಜಿ ಅಷ್ಟೆಲ್ಲ ಸೇವೆ ಮಾಡಿದ್ರು ಕೂಡ ತುಂಬ ಆಸೆ ಪಟ್ಕೊಂಡಿದ್ರು ಶ್ರೀಮಾತೆಯವ್ರಿಗೊಂದು ವೈಯಕ್ತಿಕ ಸೇವೆ ಮಾಡಬೇಕು ಅಂತ. ಆದರೂ ಮದೆಯವ್ರು ಕೊಡಲಿಲ್ಲ, ಸನ್ಯಾಸಿ ಅಂತ ಕೊಡಲಿಲ್ಲ. ಕೊನೆಗೆ ದೇಹ ಬಿಡೋ ಕೆಲವು ದಿನಗಳ ಹಿಂದೆ ಮೈ ತುಂಬ ಬಿಸಿ ಇದೆ ಮುಟ್ಟು ನೋಡು ಅಂತ ಒಂದು ಸಲ ಅವ್ರು ಸೇವೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಹಿ ವೆಯ್ಟೆಡ್ ಫಾರ್ ಲವ್. ಆವಾಗ ಶರತ್ ಮಹಾರಾಜ್ ಒಳಗಡೆ ಭಾವಿಸ್ತು, ಎಷ್ಟು ವರ್ಷ ಕಾದೆಯಪ್ಪ ಇದೊಂದು ಮಾಡಲಿಕ್ಕೆ ಮಾತೆಯವ್ರಿಗೆ. ಆದ ಅವಕಾಶ ರಾಷ್ಬಿಹಾರ್ ಪ್ರಾಥಮದಲ್ಲೇ ಸಿಕ್ಕಿರುತ್ತೆ. ಆವಾಗ ಒಂದು ದಿವಸ ರಾಷ್ಬಿಹಾರಿ ಮಹಾರಾಜು ಕೂತ್ಕೊಂಡಿರ್ತಾರೆ. ಆವಾಗ ಶ್ರೀಮಾತೆಯವರೇ ಒಂದು ವಿಚಾರವನ್ನು ಹೇಳ್ತಾರೆ, ಭಾಳ ಅದ್ಭುತವಾಗಿದೆ ಇದು. ಶ್ರೀಮಾತೆಯವರು ಹೇಳ್ತಾರೆ, ನನಗೆ ಕೆಲವರ ಶಿಷ್ಯರ ಬಗ್ಗೆ ಆಲೋಚನೆ ಬಂದಾಗ ಅವ್ರನ್ನ ಕಾಣಬೇಕು ಅಂತ ತುಂಬ ತವಕ ಉಂಟಾಗುತ್ತದೆ ನನ್ನಲ್ಲಿ. ಇಂಥವನ್ನ ನೋಡಬೇಕು ನಾನು, ಇಂಥವ್ರು ನಾನು ಬಂದು ಕಾಣಬೇಕು ಅಂತ ತವಕ ಉಂಟಾಗುತ್ತಂತೆ ಹೋಲಿ ಮದರ್ಗೆ. ಆಗ ಆತನೇ ಜಯರಾಮ್ ಬಾಟಿಗೆ ಬರ್ತಾರೆ. ಈ ಪ್ರಸಂಗ ನಡೆದಾಗ ಜಯರಾಮ್ ಬಾಟಿಲಿರ್ತಾರೆ ಮದರ್. ಆಗ ಜಯರಾಮ್ ಬಾಟಿಗೆ ಸ್ವತಃ ಆ ಶಿಷ್ಯನೇ ಬಂದುಬಿಡ್ತಾನೆ. ಇಲ್ಲ ಅಂದರೆ ಮಾರನೇ ದಿವಸ ನಂಗೆ ಆತನಿಂದ ಒಂದು ಪತ್ರ ಬರ್ತದೆ, ಈ ಎರಡರಲ್ಲಿ ಒಂದಾಗ್ತದೆ. ಇದು ಹೇಳಿದ ಮೇಲೆ ಹೇಳ್ತಾರೆ ರಾಷ್ಬಿಹಾರಿಗೆ, ನೋಡು ಬಹುಶಃ ನೀನಿಲ್ಲಿ ಬರಲಿಕ್ಕೂ ಅದೇ ಒಂದು ಕಾರಣ ಇರಬೇಕು. ನಾನು ನಿನ್ನ ಬಗ್ಗೆ ತವಕಿಸಿದ್ದೇನೆ. ವಿ ಹ್ಯಾವ್ ಟು ವೆರಿ ಸಟ್ಲಿ ಅಂಡರ್ಸ್ಟ್ಯಾಂಡ್ ಆಲ್ ದಿಸ್. ನಾನು ಡೀಟೇಲ್ಸ್ಗೆ ಹೋಗಲ್ಲ, ಘಟನೆ ಹೇಳ್ತಾನೆ. ಇದು ನಿಧಾನಕ್ಕೆ ಇದನ್ನು ಪರಿಶೀಲನೆ ಮಾಡ್ಕೊಳ್ಳಿ ಒಳಗಡೆ, ಅನುಸಂಧಾನ. ಅವಾಗ ಶ್ರೀಮಾತೆಯವರು ಹೇಳ್ತಾರೆ, ನಾನೆಲ್ಲೋ ಆ ರೀತಿಯಾದ ಭಾವನೆಗೆ ನಿನಗೂ ತಾಕಿ ನೀನು ಇವತ್ತಿಲ್ಲಿ ಬಂದಿದ್ಯಾ ಅನಿಸುತ್ತೆ. ಅಂದರೆ ದೇರ್ ಇಸ್ ನೋ ರೀಸನ್. ಸುಮ್ಮನೆ ಯಾರೋ ಮಹಾತ್ಮರ ಬಳಿಗೆ ಹೋಗೋದಿಲ್ಲ, ಎಸ್ಪೆಷಲಿ ಲೈಕ್ ಹೋಲಿ ಮದರ್. ಸುಮ್ಮನೆ ಹೋಗಿದ್ದೆ, KRS ನೋಡಿದೆ, ಹಾಗೆ ರಾಮಕೃಷ್ಣಾಶ್ರಮಕ್ಕೆ ಹೋದೆ, ಆಗೋದಿಲ್ಲ ಅದು. ಶ್ರೀಮಾತೆಯವರು ಬಳಬೇರ್ಬೇಕಂದ್ರೆ ಆಕೆಯಿಂದ ಏನೋ ಒಂದು ಈ ಥರ ಒಂದು ಆಲೋಚನೆ ಬಂದಿದೆ. ಹಾಗೆ ಆಲೋಚನೆ ಬಂದಾಗ ರಾಷ್ಬಿಹಾರಿ ಬಂದಿದ್ದಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಈ ರೀತಿಯಾದ ಯಾವುದೋ ಒಂದು ಭಾವನೆ ನಿನಗೂ ತಾಕಿ ನಾನು ಇಚ್ಛೆ ಬಂದಿತ್ತು, ಹಾಗಾಗಿ ನೀನು ಬಂದೆ. ಆಮೇಲೆ ಶ್ರೀಮಾತೆಯವ್ರು ಹೇಳ್ತಾರೆ, ನಿನ್ನ ಹೃದಯದಲ್ಲಿ ಜಗಜ್ಜನನಿಯ ಭಾವ ಇರಬೇಕು, ಆದ್ದರಿಂದ ಇಲ್ಲಿ ಬಂದಿದ್ಯಾ. ಯು ಹ್ಯಾವ್ ದ ಐಡಿಯಾ ಆಫ್ ಡಿವೈನ್ ಮದರ್ ಇನ್ ಯುವರ್ ಹಾರ್ಟ್, ಹೆನ್ಸ್ ಯು ಹವ್ ಕಮ್ ಹಿಯರ್. ಡಿವೈನ್ ಪ್ಲೇನ್ ಚೇತನಾಂಜಿ ಬರ್ತಾರೆ. ನಿನ್ನ ಹೃದಯದಲ್ಲಿ ಜಗಜ್ಜನನಿಯ ಭಾವನೆ ಇದೆ,
ಆದ್ದರಿಂದ ಇಲ್ಲಿ ಬಂದಿದ್ಯಾ ಅಂತ. ಅವಾಗ ರಾಷ್ಟ್ರಬಿಹಾರಿ ಮಹಾರಾಜ್ಗೆ ಅರ್ಥ ಆಯಿತು, ಬಹುಶಃ ಶ್ರೀಮಾತೆಯವರು ಜಗಜ್ಜನನಿ ಅಂತ ಹೇಳ್ತಾ ಇದ್ದಾರೆ, ಆದ್ದರಿಂದ ಇದನ್ನು ನನಗೆ ಹೇಳ್ತಾ ಇದ್ದಾರೆ ಅಂತ. ತಕ್ಷಣ ಅವ್ರು ಪ್ರಶ್ನೆ ಕೇಳಿದ್ರು, ಹಾಗಾದರೆ ನೀನು ನನ್ನ ನಿಜವಾದ ತಾಯಿನ? ಶ್ರೀಮಾತೆ ಹೇಳ್ತಾರೆ, ಇದಕ್ಕೂ ನಮ್ಗೆ ಗೊತ್ತಿದೆ. ಹೌದು, ಮಾತೆ ಹೇಳ್ತಾರೆ, ಹೌದು. ಹಾಗಾದರೆ ಪ್ರಾಣಿ ಪಕ್ಷಿಗಳಿಗೂ ನೀನು ಮಾತೆಯಾ? ಹೌದು, ನಾನು ಪ್ರಾಣಿ ಪಕ್ಷಿಗಳಿಗೂ ನಾನು ಮಾತೆ. ಆವಾಗ ಇವ್ರಿಗೊಂದು ಆಲೋಚನೆ ಬರುತ್ತೆ, ಇಷ್ಟೆಲ್ಲ ನನ್ನ ತಾಯಿ ಆದಮೇಲೆ ಯಾಕೆ ಕಷ್ಟಪಡ್ಬೇಕು ನಾನು? ಅದಕ್ಕೆ ಅವ್ರು ಕೇಳ್ತಾರೆ ರಾಷ್ಟ್ರಬಿಹಾರಿ ಅಮ್ಮ, ಹಾಗಾದರೆ ನೀನು ನನ್ನ ಜಗಜ್ಜನನಿಯಾಗಿ ಎಲ್ಲರ ಜಗಜ್ಜನಿ ಆದರೂ ಯಾಕೆ ನಾನು ಇಷ್ಟ ಕಷ್ಟಪಡ್ತಾ ಇದ್ದೇನೆ ಜಗತ್ತಿನಲ್ಲಿ? ಎಲ್ಲರೂ ನನ್ನಂಥವ್ರು ಎಲ್ಲರೂ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಈ ಅನುಭವಗಳನ್ನೆಲ್ಲ ಪಡೆಯಬೇಕು, ಆಗಲೇ ಉದ್ಧಾರವಾಗುವುದು ಎಂಬುದು ಭಗವಂತನ ಅದು ಇಚ್ಛೆ. ಹಾಗಾಗಿ ನೀನು ಅನುಭವಿಸಲೇಬೇಕು ಈ ಜೀವನದಲ್ಲಿ. ಆದರೆ ಸ್ಥಾನ ಏನು? ಶಿ ಈಸ್ ದ ಮದರ್ ಆಫ್ ದ ಯೂನಿವರ್ಸ್. ಆ್ಯಕ್ಚುಲಿ ಇನ್ನೊಂದು, ಅದಕ್ಕೆ ಒಬ್ಬರು ಭಕ್ತರು ಒಂದು ಟೀಕೆ, ಸುಮ್ಮನೆ ಒಂದು ಟೀಕೆದ ರೀತಿಯಲ್ಲಿ ಈ ಮಾತನ್ನು ಕೇಳಿದ ಮೇಲೆ ಒಬ್ಬರು ಭಕ್ತ ಹೇಳ್ತಾರೆ ಮುಂದೆ, ಅಲ್ಲಮ್ಮ, ನಾವು ಸೀತೆಯಲ್ಲಾಗಲಿ ರಾಧೆಯಲ್ಲಾಗಲಿ ಈ ಘಟನೆಗಳು ಯಾವುದು ಕಾಣೋದಿಲ್ವಲ್ಲ. ಈಗ ರಾಮನ ಜೊತೆಗೆ ಬಂದವಳು ಸೀತೆ ಲಕ್ಷ್ಮೀ ರೂಪದವಳು ಅಂತೆಲ್ಲ ಹೇಳ್ತೇವೆ. ಆದರೆ ಅವರ ಜೀವನದಲ್ಲಿ ರಾಮನ ಪಾತ್ರ ಹೆಚ್ಚು, ಸೀತೆ ಪಾತ್ರ ಜೀವನ ಆದರ್ಶ ಜೀವನ ನಡೆಸಿದ್ರು, ಅದು ಜಗತ್ತಿಗೇನೋ ಮಾಡುವುದು ಅಂತಿಲ್ಲಲ್ಲ. ಹಾಗೆ ರಾಧೆ ಏನೂ ಇಲ್ಲಲ್ಲ, ಹಾಗ ನಿನ್ನನ್ನು ಹೇಗೆ ಒಪ್ಕೊಳ್ಳೋದು ಅಂತ ಕೇಳ್ತಾರೆ. ಆವಾಗ ಶ್ರೀಮಾತೆಯವರು ಹೇಳ್ತಾರೆ, ನೋಡಪ್ಪ, ಶ್ರೀರಾಮಕೃಷ್ಣ ಪರಮಹಂಸರು ಪ್ರತಿಯೊಂದು ಜೀವಿಯಲ್ಲಿ ಆ ದಿವ್ಯ ಜಗಜ್ಜನನಿಯನ್ನು ಕಂಡವರು. ಹಿ ಸಾ ಡಿವೈನ್ ಮದರ್ ಇನ್ ಆಲ್ ದ ಲಿವಿಂಗ್ ಬೀಯಿಂಗ್ಸ್. ಎಲ್ಲರಲ್ಲೂ ಆ ಜಗಜ್ಜನನಿಯನ್ನು ಕಂಡವರು. ಆದರೆ ಆ ಜಗಜ್ಜನನಿ ತಾಯಿ ರೂಪ ಪಡೆದಾಗ ಹೇಗಿರ್ತಾಳೆ ಅಂತ ತೋರಿಸ್ಲಿಕ್ಕೆ ನನ್ನನ್ನು ಬಿಟ್ಟಿದ್ದಾರೆ. ಇದು ಶ್ರೀಮಾತೆಯವರೇ ಹೇಳೋದು. ದೀಸ್ ಆರ್ ಆಲ್ ದ ವರ್ಡ್ಸ್ ಆಫ್ ಹೋಲಿ ಮದರ್. ಅವಳೇನೋ ಒಂದು ರೂಪ, ತಾಯಿ ರೂಪ, ದ ಮದರ್ಹುಡ್ ಆಫ್ ಗಾಡ್, ಅಲ್ಲಿ ಇಂಗ್ಲೀಷ್ನಲ್ಲಿ ಬರೆಯೋ ಚೇತನಾಂಜಿ. ತಾಯ್ತನ, ಜಗತ್ತಲ್ಲಿ ತಾಯ್ತನವನ್ನು ಜಗಜ್ಜನನಿ ಹೊಂದಿದರೆ ಯಾವ ರೀತಿ ಇರ್ತಾಳೆ ಅಂತ ತೋರಿಸ್ಲಿಕ್ಕೆ ಈ ಬಾರಿ ಸೀತೆ ಏನು ಮಾಡಲಿಲ್ವೋ, ರಾಧೆ ಏನು ಮಾಡಲಿಲ್ವೋ, ಅದು ಇವ್ರು ಮಾಡಲಿಕ್ಕೆ ಬಂದಿದ್ದಾಳೆ ಹೋಲಿ ಮದರ್ ಹೇಳ್ತಾರೆ. ಆದ್ದರಿಂದ ಇದು ಫಸ್ಟ್ ಸ್ಟೆಪ್. ಮೊದಲೇನು ಪೀಠಿಕೆ, ಹೋರಾಟ. ಆ ಹೋರಾಟದಲ್ಲಿ ವೀಕ್ನೆಸ್ ಈಸ್ ಅಂಡರ್ಸ್ಟುಡ್. ಅದಕ್ಕೆ ಅವಳು ಯಾರಿದ್ದಾಳೆ? ನನ್ನ ತಾಯಿ ಇದ್ದಾಳೆ. ಅವಳು ಯಾರು? ದ ಜಗಜ್ಜನಿ. ಯಾವ ರೀತಿ? ಶ್ರೀಮಾತೆಯವರೇ ಹೇಳಿದ್ದಾರೆ, ನಾವು ಯಾರು ಅದ್ರ ಬಗ್ಗೆ ಸಂಶಯ ಪಡುವಾಗೇ ಇಲ್ಲ. ಈ ರಾಷ್ಟ್ರಬಿಹಾರಿ ಮಹಾರಾಜ್ ಇದೆಲ್ಲ ಉದಾಹರಣೆ. ಅದಕ್ಕಾಗಿ ಅಭೇದ ಅಂದರು, ಪ್ರಣಮಾಮಿ ಪರಾಂ ಜನನೀಂ ಜಗತಾಂ. ಜಗತ್ತಿಗೆ ಜನನಿ, ಪರಾಂ ಜನನಿ, ಪರಾಜನನಿ ಅಂದರೆ ಏನೋ ಮಹಾಪ್ರಕೃತಿ ಅಂತ ಅರ್ಥ. ಶಿ ಹ್ಯಾಸ್ ಕವರ್ಡ್ ಎವ್ರಿಥಿಂಗ್. ಅಭೇದ ಅಂದರು ಪ್ರಕೃತಿ ಪರಾಂ ಪ್ರತಿ ದಿವಸ ಹೇಳ್ತಾರಲ್ಲ, ಅದಕ್ಕೆ ಪ್ರತಿ ಸಾಲಿನಲ್ಲೂ ಕೆಳಗೆ ಪ್ರಣಮಾಮಿ ಪರಾಂ ಜನನೀಂ ಜಗತಾಂ. ಪರಾಂ ಜನನೀಂ ಜಗತಾಂ, ಜಗತ್ತಿಗೆ ಪರಾಂ ಜಗನ್ನಿ ಆಗಿರ್ತಂತ ಅವಳಿಗೆ ನಾನು ಮತ್ತೆ ಮತ್ತೆ ನಮಸ್ತಿಸ್ತೇನೆ. ಯಾಕೆ? ಶಿ ಹರ್ಸೆಲ್ಫ್ ಹ್ಯಾಸ್ ಟೋಲ್ಡ್. ಒಂದು ಸುಂದರವಾದ ಒಂದು ಘಟನೆ ಇದೆ, ಮೇ ನಾಟ್ ಬಿ ಡೈರೆಕ್ಟ್ಲಿ ಲಿಂಕ್ಡ್, ಆದರೆ ಈ ಭಾವಕ್ಕೆ ಸಂಬಂಧಪಟ್ಟಂಥ. ಬೇಲೂರು ಮಠದಲ್ಲಿ ಒಬ್ಬರು ಶ್ಯಾಮಾನಂದರು ಅಂತ, ಸ್ವಾಮಿ ಶ್ಯಾಮಾನಂದರು ಅಂತ, ಅವರು ಬಾಸುಮಾರ ಏನೋ ಹೆಸರು ಬರ್ತದೆ. ಅವರು ಈ ಕಲ್ಕಟ್ಟಾಗೆ ಮಾರ್ಕೆಟಿಂಗ್ ಹೋಗ್ತಾ ಇರ್ತಾರೆ. ಅವ್ರಿಗೆ ಅದೇ ಕೆಲಸ ಬೇಲೂರು ಮಠದಲ್ಲಿ. ಅವ್ರೇನು ಮಾಡಿದ್ರು, ದೋಣಿನಲ್ಲಿ ಈ ಬದಿಯಿಂದ ಆ ಬದಿಗೆ ಹೋಗೋರು, ನಾವು ಹೋಗೋತ್ತಿಗೆ. ಆಮೇಲೆ ತದನಂತರ ಎಲ್ಲ ಸಾಮಾನು ಖರೀದಿ ಮಾಡಿದ ಮೇಲೆ ವಾಪಸ್ ಬೇಲೂರು ಮಠಕ್ಕೆ ಬರಬೇಕಂದ್ರೆ ನೀರು ಹೈ ಟೈಡ್ ಇರಬೇಕು, ಅಂದರೆ ನೀರು ಆಳ ಜಾಸ್ತಿ ಇರಬೇಕು. ಲೋ ಟೈಡ್ ಇದ್ದರೆ ಆ ಕಡೆ ದೋಣಿ ಮತ್ತೆ ಬರ್ತಿರಲಿಲ್ಲ. ಅದಕ್ಕೆ ಅವ್ರು ಏನು ಮಾಡಬೇಕು, ಹಿ ಹ್ಯಾಸ್ ಟು ವೆಯ್ಟ್ ಲಾಂಗ್ ಟೈಮ್. ಅವಾಗ ಏನು ಮಾಡೋರು ಅವರು, ಈಗ ಹೈ ಟೈಡ್ ಇಲ್ಲ ಅಂದಾಗ ಏನು ಮಾಡೋರು, ಅವರು ಉದ್ಬೋಧನೆಗೆ ಹೋಗ್ಬಿಡೋರು. ಉದ್ಬೋಧನೆಗೆ ಹೋಗಿ ಅಲ್ಲೆಲ್ಲ ಬೆಂಗಾಲ್ನಲ್ಲಿ ತಾನೆ ಊಟಕ್ಕಿಂತ ಮುಂಚೆ ಸ್ನಾನ, ಇಲ್ಲೆಲ್ಲ ಪ್ರಾತಃ ಸ್ನಾನ ಮಾಡ್ತೇವೆ, ಅಲ್ಲಿ ಊಟಕ್ಕೆ. ಅದಕ್ಕೆ ಉದ್ಬೋಧನೆಗೆ ಹೋಗಿ ಸ್ನಾನ ಮಾಡಿ ಊಟ ಮಾಡಿ 2-2 ಅವರ ಮೇಲೆ ಮತ್ತೆ ಬಂದಾಗ ಹೈ ಟೈಡ್ ಬಂದಾಗ ದೋಣಿ ತೊಗೊಂಡು ಈ ಕಡೆ ಬರೋರು. ಆದರೆ ಈ ಶ್ಯಾಮಾನಂದರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ಹೈ ಟೈಡು ಲೋ ಟೈಡ್ ಅವ್ರ ಕೈಯಲ್ಲಿ ಇಲ್ವಲ್ಲ. ಅದಕ್ಕೆ ಒಂದು ದಿವಸ ಏನು ಮಾಡ್ತಾರೆ, ಸುಮಾರು 2 ಗಂಟೆ ಆಗೋಗಿದೆ. ಆಗ ಉದ್ಬೋಧನೆಗೆ ಬಂದಿದ್ದಾರೆ, ಸ್ನಾನ ಆಯಿತು, ಎಲ್ಲ ಆಯಿತು, ಇನ್ನು ಊಟಕ್ಕೆ ಹೋಗಬೇಕು. ಆವಾಗ ಅಲ್ಲಿದ್ದವ್ರು ಎಲ್ಲರದ್ದು ಊಟ ಆಗಿ ಎಲ್ಲರೂ ಅವ್ರವ್ರ ಕೆಲಸ ಕೊಟ್ಟೋಗ್ಬಿಟ್ಟಿದೆ, ಯಾರೂ ಇಲ್ಲ. ಗೋಲಪ್ಪ ಮಾತ್ರ ಇದ್ದಾಳೆ. ಆಗ ಈ ಶ್ಯಾಮ ಅಂದರು ಬಂದಿದ್ದನ್ನು ನೋಡಿ ಹೋಲಿ ಮದರ್ ಹೇಳ್ತಾರಂತೆ, ಓ ಗೋಲಾಪ್, ಅವನ್ನ ನಾವು ಬಂದ್ಯಾ ನೋಡು, ಇವನು ಬೇಲೂರು ಮಠದಿಂದ ಅವನು ಹಳೆ ಹೆಸರು ಕರೆದು ಹೇಳ್ತಾರೆ, ಅವನಿಗೆ ಭಾಳ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ಬಂದಿದ್ದಾನೆ, ಅವನಿಗೆ ಹೋಗಿ ಎದ್ದೋಗಿ ಊಟ ಬಡಿಸು ಅಂತ. ಗೋಲಪ್ಪ ನಮ್ಮ ಕಡೆಯವರು ನಮ್ಮಂಥವ್ರು. ನಮಗೆ ಒಂದು ಆರ್ಡರ್ಲಿ ಆಗಿ 12 ಗಂಟೆ ಕ್ಲೋಸ್ ಅಂದರೆ 11 ಗಂಟೆ ಕ್ಲೋಸ್, 12:05 ವಿ ಆರ್ ನಾಟ್ ರೆಡಿ ಟು ವರ್ಕ್. ಸೈಕಾಲಜಿ ಅದು.
ಇಫ್ ಯು ಡಿಕ್ಲೇರ್ ಸಂಡೇ ಹಾಲಿಡೇ ಅವತ್ತು ಯಾವ ಕೆಲಸನೂ ಮಾಡಬಾರ್ದು, ಮೈಂಡ್ ಆಫ್ ಆಗಿಬಿಡ್ತದೆ ಅಲ್ಲ. ಅದರಿಂದ ಈ ಗೋಲಪ್ಪ ನಮ್ಮ ಕ್ಯಾಟಗರಿ ಫಾರ್ಚುನೇಟ್ಲಿ. ಅದಕ್ಕೆ ಅವಳು ಹೇಳ್ತಾಳೆ, ಇವು ಗೊತ್ತಿಲ್ಲ ಬಂದುಬಿಡ್ತಾನೆ. ಜೋರಾಗೆ ಹೇಳ್ತಾರೆ, ಗೊತ್ತಿಲ್ಲ ಬಂದುಬಿಡ್ತಾರೆ. ಈಗೆಲ್ಲ ಸುಮ್ಮನೆ 2 ಗಂಟೆಗೆ ಒಂದು ಊಟ ಬಡಿಸೋ, ಬೆಳಗ್ಗೆನೇ ಹೇಳ್ಬಾರ್ದಾಗಿತ್ತ, ನಾವು ಒಂಚೂರು ಊಟ ಎತ್ತಿರ್ತಾಯಿದ್ದೆ. ಏನು ಮಾಡ್ಬೇಕು, ಅಡುಗೆ ಮಾಡಬೇಕಲ್ಲ, ಆಗೋಗ್ಬಿಟ್ಟಿದೆ ಎಲ್ಲ. ಹೊಸದಾಗಿ ಅಡುಗೆ ಮಾಡೋದು ಬಡಿಸೋದು ಇದೆಲ್ಲ ಪ್ರಾಬ್ಲಮ್ಮು. ಅವನು ಹೇಳೋದಿಲ್ಲ ಕೇಳೋದಿಲ್ಲ ಬಂದುಬಿಡ್ತಾನೆ. ಹೀಗೆಲ್ಲ ನೀನು ಅದಕ್ಕೆ ಹೇಳ್ತಾನೆ, ನೀ ಇವನಿಗೆ ಹೇಳು, ಮುಂಚೆ ಹೇಳ್ಬಿಟ್ಟು ಬರಬೇಕು, ಹಾಗಾಗೆಲ್ಲ ಬರೋಂಗಿಲ್ಲ. ಅದಕ್ಕೆ ಶ್ರೀಮಾತವ್ರು ಹೇಳ್ತಾರೆ, ನೀನು ಈ ಗಲಾಟೆ ಮಾತು ಎಲ್ಲ ಆಮೇಲೆ ಮಾತಾಡು, ಮೊದಲು ಹೋಗಿ ಅವ್ನಿಗೆ ಊಟ ಬಡಿಸು, ಅವ್ನು ತುಂಬ ಸುಸ್ತಾಗಿರ್ತಾನೆ, ಹಸುವಾಗಿದೆ, ಹೀಗೆಲ್ಲ ಮೊದಲು ಹೋಗಿ ಊಟ ಬಡಿಸು ಅಂತ. ಅದಕ್ಕೆ ಅವಳು ಈ ಗ್ರಾಮೀಣ ಭಾಗದಲ್ಲಿ ಹೇಳ್ತಾರಲ್ಲ ಆ ಉತ್ತರವನ್ನು ಕೊಡ್ತಾಳೆ. ಓ, ಅವನು ನಿನ್ನ ಪೂಜ್ಯನಾದ ಮಾವನ ಅಂತ ಕೇಳ್ತಾನೆ. ನಿನ್ನ ಮಾವನ ಅವನು ಅಂತ ಅಲ್ಲ, ಈ ಕಡೆ ಎಲ್ಲ ಉಪಯೋಗಿಸ್ತಾರೆ, ಮಾವನಿಗೆ ಸೊಸೆಯರು ಸೇವೆ ಮಾಡಬೇಕು ಅಂತ. ಈಗ ಹೆಂಗೋ ಗೊತ್ತಿಲ್ಲ ನಿಮ್ಮ ಮನೆಯಲ್ಲಿ, ಆಗ ಹಂಗಿತ್ತು, ಈಗ ಜೊತೆಗೇ ಇರಲ್ಲ ಅನಿಸುತ್ತೆ. ಅಯ್ಯೋ, ನಿನ್ನ ಮಾವನ ಪೂಜೆದಿಂದ ಹೀಗೆಲ್ಲ ನಾವು ಮಾಡಲಿಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ವೆರಿ ಕ್ಯಾಟಗರಿಕಲಿ ಭಾಳ ಅದ್ಭುತವಾಗಿ ಶ್ರೀಮಾತೆಯವ್ರು ಹೇಳ್ತಾರೆ, ಅವನ್ನ ಕೇವಲ ನನ್ನ ಮಾವ ಅಲ್ಲ, ಭಾಳ ಪೂಜ್ಯನಾದ ಮಾವ ಅಂತ ಮೊದಲು ಸೇರಿಸ್ತಾರೆ. ಇವರೆಲ್ಲರೂ ನನ್ನ ಮಾವಂದರು, ಇವರೆಲ್ಲ ನನ್ನ ಮಕ್ಕಳು ಹೌದು, ನನ್ನ ಮಾವಂದರು ಹೌದು ಅಂತಾರೆ ಶ್ರೀಮಾತೆಯವರು. ವಾಟ್ ಎ ಸ್ಟೇಟ್ಮೆಂಟ್, ವಾಟ್ ಎ ಸ್ಟೇಟ್ಮೆಂಟ್. ಆದ್ದರಿಂದ ಇದು ಆಕೆಯ ಸ್ಥಾನ. ಅದಕ್ಕೆ ಪ್ರಣಮಾಮಿ ಪರಾಂ ಜನನೀಂ ಜಗತಾಂ, ಪ್ರಣಮಾಮಿ ಪರಾಂ ಜನನೀಂ ಜಗತಾಂ. ಏನು ಅದ್ಭುತವಾಗಿದೆ ಪ್ರಕೃತಿ ಪರಂ, ಸೋ ವಂಡರ್ಫುಲ್ ವೇದಾಂಚಿತ. ಆದ್ದರಿಂದ ಇಂಥ ಸ್ಥಾನದಲ್ಲಿ ನಿಂತವ್ರು ಮಾತ್ರ ಪತಿತ ಪಾವನೆಯನ್ನು ಒಪ್ಕೊಳ್ಳೋಕ್ಕಾಗ್ತದೆ. ಮಕ್ಕಳು ಬಿದ್ದವ್ರು ತಾನೇ ಅಮ್ಮ ಎತ್ತೋದು, ಬೀಳ್ದೇವ್ರ ಮಕ್ಕಳನ್ನ ಅಪ್ಪ ಯಾಕೆ ಎತ್ತೋಗ್ತಾರೆ, ಅಮ್ಮ ಯಾಕೆ ಎತ್ತೋಗ್ತಾರೆ, ಯಾರು ಎತ್ತಾರೆ, ನನ್ನ ತಾಯಿ ಅಂತ. ಅದಕ್ಕೆ ಶ್ರೀರಾಮಕೃಷ್ಣ ಇಲ್ಲೊಂದು ಸೂಕ್ಷ್ಮ ಹೇಳ್ತಾರೆ, ಮದರು ಹೇಳ್ತಾರೆ ಬೇರೆ ಬೇರೆ ಕಡೆ, ಶ್ರೀರಾಮಕೃಷ್ಣ ಕೂಡ ಭಾಳ ಒತ್ತಿ ಹೇಳ್ತಾರೆ, ಎಲ್ಲಿವರೆಗೆ ಭಗವಂತನನ್ನು ನಾನು ನನ್ನವನು ಅಂತ ಭಾವಿಸುವುದಿಲ್ಲವೋ ಅಲ್ಲಿವರೆಗೂ ಸಾಧನೆಯಲ್ಲಿ ಮುಂದುವರಿಯುವುದಿಲ್ಲ. ಇದಕ್ಕೆ ಹಲವಾರು ಘಟನೆಗಳಿದೆ, ವಿಚಾರ ಆಮೇಲೆ ಹೋಗೋಣ, ಆ ವಿಚಾರಕ್ಕೆ ಹೋಗಲ್ಲ ನಾನಿವತ್ತು. ಅದಕ್ಕೆ ಪ್ರತಿ ಜಪ ಮಾಡಬೇಕಾದ್ರೆ ಭಗವಂತನವನು ನನ್ನವನು ಅಂತಂದರೆ ಎಷ್ಟು ಅದು ಬಗ್ಗೆನೂ ನಾವು ಸಾಕಷ್ಟು ಅನುಸಂಧಾನ ಮಾಡಬೇಕು. ಎಷ್ಟು ನ್ಯಾಚುರಲ್ಲಾಗಿ ನನ್ನ ತಾಯಿ ಕಂಡಾಗ ಅಮ್ಮ ಅಂತ ಬರ್ತದೋ, ಒಬ್ಬ ಗೃಹಸ್ಥಾಶ್ರಮ ಪ್ರವೇಶ ಮಾಡಿದಾಗ ಪತಿ ಪತ್ನಿ ಅಪ್ಪ ಅಮ್ಮ ಮಗ ಮಕ್ಕಳು ಎಷ್ಟು ನ್ಯಾಚುರಲ್, ಸತ್ತಾಗ ಎಷ್ಟು ದುಃಖ ಪಡ್ತಾನೆ. ಭಗವಂತನ ನಾಮ ಪಡೆದಾಗ ನಮ್ಗೆ ಆ ದುಃಖ ಉಂಟಾಗ್ತದ ಅಂತ, ಯಾಕೆ ನನ್ನವನು ಅಂತ ಸ್ವೀಕರಿಸಿಲ್ಲಲ್ಲ, ಅದಕ್ಕೆ ಇಟ್ ಬಿಕಮ್ಸ್ ಮೊನೋಟೋನಸ್. ಅದಕ್ಕೆ ಅಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲಿವರೆಗೆ ಭಗವಂತನ ನೀನು ನನ್ನವನು ಅಂತ ಅಂದ್ಕೊಳ್ಳೋದಿಲ್ವೋ, ನೀನು 1,00,000 ಜಪ ದಿನಕ್ಕೆ ಮಾಡಿದ್ರೂ ಏನೂ ಆಗೋದಿಲ್ಲ. ಬಲರಾಮ್ ಬೋಸ್ ತಂದೆಗೆ ಹೇಳೋದು ಮಾತಿದೆ ಆ್ಯಕ್ಚುಲಿ, ಅವನು ದಕ್ಷಿಣೇಶ್ವರಕ್ಕೆ ಬಂದಾಗ. ಅದರಿಂದ ಒಳಗಡೆ ಅದಕ್ಕೆ ಈಗ ಆಕೆ ಸ್ಥಾನ ಜಗಜ್ಜನ ಒಪ್ಕೊಂಡ್ಬಿಟ್ಟಿದ್ದಾಳೆ ಅವಳು, ನೀವೆಲ್ಲ ನನ್ನ ಪೂಜ್ಯರಾದ ಮಾವಂದರು ಅಂತ ಅವಳೇ ಹೇಳ್ಬಿಟ್ಟಿದ್ದಾರೆ. ಸೊ ಈಗ ನಮ್ಮ ಕಡೆಯಿಂದ ಅದರ ಸಂಬಂಧಪಟ್ಟಂತೆ ಈಗ ಇನ್ನೊಂದು 3-4 ಘಟನೆ ಹೇಳಿ ಸಮಯ ಆಗ್ತಾ ಇದೆ. ನಿಮಗೆ ಫೇಮಸ್ ಸ್ಟೇಟ್ಮೆಂಟ್ ಗೊತ್ತು, ಫೇಮಸ್ ಘಟನೆ ಸ್ಟೇಟ್ಮೆಂಟ್ ಅಲ್ಲ, ಆದರೆ ಅದರಲ್ಲಿ ಶ್ರೀಮಾತೆಯವರ ಭಾವವನ್ನು ನಾವು ಗ್ರಹಿಸಬೇಕು. ಈಗ ಈ ಘಟನೆ ಎಲ್ಲರಿಗೂ ಗೊತ್ತಿದೆ, ಯಾರ ಮದರ್ ಜೀವನ ಓದಿರೋ ಎಲ್ಲ ಘಟನೆ ಗೊತ್ತಿರುತ್ತೆ, ಅದನ್ನು ಬೇಗ ಹೇಳಿಬಿಡ್ತೇನೆ. ನಮ್ಮ ವಿವೇಕಾನಂದ್ರೆ ಬೇಲೂರು ಮಠದಲ್ಲಿ ಇದ್ದಾಗ ಅಲ್ಲಿ ಒರಿಸ್ಸಾಯಿಂದ ಒಬ್ಬ ಕೆಲಸಗಾರನ ಇಟ್ಕೊಂಡಿರ್ತಾರೆ, ಹೌದಲ್ವಾ? ಆವಾಗ ಏನಾಯಿತು, ಒರಿಸ್ಸಾಯಲ್ಲಿ ಬಂದಾಗ ಅವನು ಕದ್ದು ಬಿಡ್ತಾನೆ ಬೇಲೂರು ಮಠದಲ್ಲಿ. ಏನು ಕದ್ದಿತಾನೋ ಗೊತ್ತಿಲ್ಲ, ಈ ಹ್ಯಾಸ್ ಡನ್ ಸಮ್ ಸ್ಟೀಲಿಂಗ್, ಏನೋ ಕದ್ದ. ಸ್ವಾಮೀಜಿ ಭಾಳ ಸ್ಟ್ರಿಕ್ಟು, ಏನು ಮಾಡಿದ್ರು, ನೀನು ಹೊರಗೆ ಹೋಗೋ, ನೀನು ಇಲ್ಲೆಲ್ಲ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಓಡಿಸ್ಬಿಡ್ತಾರೆ ಅಲ್ವಾ. ಬೇಕಂದ್ರೆ ಕೆಲಸದಿಂದ ಓಡಿಸ್ಬಿಡ್ತಾರೆ ಕೆಲಸಗಾರನ. ಅವನು ಭಾಳ ಬುದ್ಧಿವಂತ, ಅವ್ನಿಗೇನು ಸಂಸ್ಕಾರ ಪೂರ್ವ ಜನ್ಮದಿತ್ತೋ ಗೊತ್ತಿಲ್ಲ. ಎಲ್ಲಿಗೋದ ಅವನು ಹೋಗಲಿಲ್ಲ, ಸೀದಾ ಉದ್ಬೋಧನೆ ಕೊಟ್ಟೋಗ್ಬಿಟ್ಟ ಕೆಲಸಕ್ಕೆ. ಆವಾಗ ಆಫ್ಕೋರ್ಸ್ ಸ್ವಾಮೀಜಿ ಇದ್ದಾಗ ಉದ್ಬೋಧನೆ ಇರಲಿಲ್ಲ. ಆ ಬೋಸ್ಪಾರ ಲೇನ್ ಬಾಗ್ ಬಜಾರ್ ಅಲ್ಲಿ ಬಾಡಿಗೆ ಮೇಲೆ ಇರ್ತಾರೆ ಶ್ರೀಮಾತೆಯವರು, 10 ಬೋಸ್ಪಾರ ಲೇನ್ ಬಾಗ್ ಬಜಾರ್ ಅಲ್ಲಿ ನಿವೇದಿತ ಎಲ್ಲ ಹೋಗಿ ಶ್ರೀಮಾತೆಯನ್ನು ಭೇಟಿ ಮಾಡ್ತಾರಲ್ಲ, ಆ ಬಾಡಿಗೆ ಮೇಲೆ ಇರ್ತಾರೆ ಮದರ್. ಅವ್ನು ಸೀದಾ ಹೋಗಿ ಅಮ್ಮಂಗೆ ಹೇಳ್ಬಿಟ್ಟು ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಅಮ್ಮಂಗೆ ಕಾಲಿಗೆ ಬಿದ್ದುಬಿಟ್ಟು ಹೇಳಿದ, ಅಮ್ಮ ತುಂಬ ಕಷ್ಟ ಇದೆ, ಬಡತನ ತುಂಬ ಕಷ್ಟ ಇತ್ತು, ನಾನು ತಪ್ಪು ಮಾಡಿದ್ದೇನೆ ಒಪ್ಕೊಳ್ತೇನೆ, ಆದರೆ ಅವ್ರ ಕೆಲಸದಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ, ನಾನು ಏನು ಮಾಡೋಕ್ಕಾಗಲ್ಲ, ನಾನು ತಪ್ಪಾಗಿದೆ, ಬಟ್ ಕದ್ದಿದ್ದೀನಿ ಅಂಥೇಳಿ ಒಪ್ಕೊಂಬಿಟ್ಟು ಮದರ್ ಮೇಲೆ ಜೋರಾಗಿ ಹತ್ತುಬಿಡ್ತಾನೆ. ಶ್ರೀಮಾತೆ ಹೇಳ್ತಾ, ಅದೆಲ್ಲ ಆಮೇಲೆ ಮಾತಾಡೋಣ, ನೀನು ಕದ್ದಿದ್ದ ವಿಚಾರ ಆಮೇಲೆ ಮಾತಾಡೋಣ, ಫಸ್ಟ್ ಊಟ ಮಾಡು. ಸರಿ, ಎಲ್ಲ ಊಟ ಗೀಟ ಎಲ್ಲ ಬಡಿಸ್ತಾರೆ. ಎಲ್ಲ ಊಟ ಎಲ್ಲ ಆದಮೇಲೆ ಅಷ್ಟೊತ್ತಿಗೆ ಕರೆಕ್ಟಾಗಿ ಅವ್ನು ಊಟ ಮಾಡಿ ಸುಧಾರಿಸ್ಕೊಂಡ, ಸ್ನಾನ ಗಿನ ಎಲ್ಲ ಆಯಿತು, ಊಟ ಎಲ್ಲ ಮಾಡಿದ. ಅಷ್ಟಕ್ಕೆ ಪ್ರೇಮ ಅಂದರು ಬಂದರು, ಹೌದಲ್ವಾ? ಪ್ರೇಮ ಅಂದರು ಬಂದಾಗ ಶ್ರೀಮಾತೆಯವ್ರು ಕೇಳ್ತಾರೆ, ಇವನು ಪ್ರಾಬ್ಲಮ್ ಏನು?
ಹಿಂಗೆಲ್ಲ ಹಂಗೆಲ್ಲ ಆಯಿತು ಅಂತ ಅವ್ರಿಗೆ ಹೇಳ್ತಾರೆ, ಒಂದು ಕೆಲಸ ಮಾಡಿ ಹೋಗೋತ್ತಿಗೆ ಇವನು ಬೆಲ್ಲ ಮಟ್ಟ ಕರ್ಕೊಂಡು ವಾಪಸ್ ಕೆಲಸಕ್ಕೆ ಸೇರಿಸ್ಕೋ ಅಂತ. ಪ್ರೇಮ ಅಂದ್ರೆ ಭಯ. ಎಲ್ಲ ಡೈರೆಕ್ಟ್ ಡಿಸೈಪಲ್ಸ್ ಅವ್ರ ಫಿಯರಿಂಗ್ ಸ್ವಾಮಿ ವಿವೇಕಾನಂದ. ಇನ್ ಒನ್ ಸೆನ್ಸ್ ಫಿಯರಿಂಗ್ ಅಂದರೆ ನಮ್ಮ ರೀತಿಯದ್ದಲ್ಲ, ಭಾಳ ಗೌರವಾನ್ವಿತವಾದ ಒಂದು ಭಯ ವಿವೇಕಾನಂದ್ರ ಕಂಡ್ರೆ. ಅದಕ್ಕೆ ಅವರು ಅಯ್ಯೋ ಹೋಗ ನರೇಂದ್ರ ಹತ್ರ ಆಮೇಲೆ ಇನ್ನೂ ಬೈಸ್ಕೋಬೇಕು, ಇಲ್ಲಮ್ಮ ಆಗೋದಿಲ್ಲ ಅಂದ್ಬಿಡ್ತಾನೆ. ಪ್ರೇಮ ಅಂದ್ರೆ ಹೇಳ್ತಾರೆ, ಇಲ್ಲ ಇಲ್ಲ ನಾನು ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ, ಆಗೋದಿಲ್ಲ. ಅವಾಗ ಏನು ಹೇಳ್ತಾರೆ, ವಿತ್ ರೈಸ್ಡ್ ವಾಯ್ಸ್ ಶ್ರೀಮಾತೆಯವರು ತಮ್ಮ ಕಂಠವನ್ನು ಮೇಲ್ ಮಾಡಿಕೊಂಡು ಜೋರಾಗಿ ಅಸರ್ಟ್ ಮಾಡ್ತಾರಂತೆ, ಏಯ್ ನಾನು ಹೇಳ್ತಾ ಇದ್ದೀನಿ ಕರ್ಕೊಂಡೋಗಿ ನೀನು. ಯೂಶಲಾಗಿ ಡೈರೆಕ್ಟ್ ಡಿಸೈಪಲ್ಸ್ ಮಾತಾಡ ಹಾಗೆ ಹೇಳೋದಿಲ್ಲ. ಅದು ಯಾವಾಗ ಬಾಬುರಾಮ್ ಮಹಾರಾಜ್ ಅದು ಪ್ರೇಮ ಅಂದರೆ ಹೇಳ್ತಾರೋ, ಇಲ್ಲ ನರೇಂದ್ರ ಬೈತಾನೆ, ವಿವೇಕಾನಂದ್ರ ಬೈತಾರೆ, ನನಗೆ ಆಗೋಲ್ಲ ಅಂತ ಅವಾಗ ಉಚ್ಚ ಕಂಠದಿಂದ ಹೇಳ್ತಾನೆ, ನಾನು ಹೇಳ್ತಾ ಇದ್ದೀನಿ ಕರ್ಕೊಂಡೋಗು. ಆವಾಗ ಇವ್ರಿಗೂ ಭಯ ಆಗಿದೆ, ಇನ್ನೇನು ಮಾತಾಡೋದು ಮದರ್ ಮುಂದೆ. ಸರಿ ಕರ್ಕೊಂಡ್ಬಂದರು. ಆಮೇಲೆ ನಿಂಗೆ ಘಟನೆ ಗೊತ್ತಿದೆ, ಅಲ್ಲಿಂದ ಬರ್ತಾರೆ ಸ್ವಾಮೀಜಿ ಅವರು ಬೆಡ್ರೂಮ್ ಮೇಲೆ, ಅವ್ರ ರೂಮ್ ಮುಂದೆ ನಿಂತಿರ್ತಾರೆ ಪ್ರೇಮ ಅಂದರು. ಆಮೇಲೆ ಅವನು ಒರಿಸ್ಸಾ ಸರ್ವೆಂಟ್ ಇಬ್ಬರು ಬರ್ತಾ ಇರ್ತಾರೆ. ಯಾವಾಗ ಇಬ್ಬರು ಒಟ್ಟಿಗೆ ನೋಡಿ ಸ್ವಾಮೀಜಿ ಹೇಳ್ತಾರೆ, ಈ ಸೆನ್ಸ್ಲೆಸ್ ಫೆಲೋ, ನಾನು ಬೇಡ ಅಂತ ಕಳಿಸಿದ್ದೀನಿ, ಯಾವುದು ಕರ್ಕೊಂಬಂದ ಮೂರ್ಖ ಅಂತ ಬೈತಾರೆ. ಸರಿ ಪ್ರೇಮ ಅಂತ ಹತ್ರ ಬಂದು ನಮಸ್ಕಾರ ಮಾಡ್ತಾರೆ, ಇಲ್ಲ ಓಲಿ ಮದರ್ ಹೇಳಿದ್ದಾರೆ ಅಷ್ಟೇ. ಸ್ವಾಮೀಜಿ ಸೈಲೆಂಟ್. ಆಮೇಲೆ ಇದಕ್ಕೆ ಸಂಬಂಧ, ಇದು ಘಟನೆ. ಆದರೆ ಹೋಲಿ ಮದರ್ ಏನು ಹೇಳ್ತಾರೆ ಇದ್ರ ಬಗ್ಗೆ, ಶ್ರೀಮಾತೆಯವರು ಇದ್ರ ಬಗ್ಗೆ ಹೇಳಿದಾಗ ಶ್ರೀಮಾತೆಯವರು ಯಾವ ದೃಷ್ಟಿಯಿಂದ ಇದನ್ನು, ಈ ಘಟನೆಯನ್ನು ಪರಿಗಣಿಸಿದ್ದು ಅಂತಂತ ಅದು ಮುಖ್ಯ ನಮಗೆ. ಶ್ರೀಮಾತೆಯವರು ಹೇಳ್ತಾರೆ, ನೋಡಪ್ಪ, ಕೆಲವು ನಮ್ಗೆ ಗೊತ್ತಿಲ್ಲದೆ ಒಳಗಡೆ ಕೆಟ್ಟ ಸಂಸ್ಕಾರಗಳು ಹುದುಗಿರ್ತದೆ ವ್ಯಕ್ತಿಯಲ್ಲಿ, ಯಾವಾಗ ಹೊರಗೆ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆ ಸಂಸ್ಕಾರದಿಂದ ಪ್ರೇರಿತನಾಗಿ ಅವನು ಹಿ ವಿಲ್ ಡೂ ಈವಿಲ್ಸ್, ಕೆಟ್ಟ ಕೆಲಸಗಳನ್ನ ಮಾಡಿಬಿಡ್ತಾನೆ. ಆದರೆ ಎಷ್ಟು ಜನ ಇದ್ದಾರೆ ಅಂಥವ್ರನ್ನ ಆ ಸಮಯದಲ್ಲಿ ಕೈ ಹಿಡಿದು ಒಳ್ಳೆ ದಾರಿ ಕರ್ಕೊಂಬರ್ತಾರೆ. ದೇರ್ ಆರ್ ನಾಟ್ ಮೆನಿ, ಓನ್ಲಿ ಫ್ಯೂ ಲೈಕ್ ಮೀ ಅಂತ ಅರ್ಥ. ಅದರಿಂದ ಶ್ರೀಮಾತೆಯವ್ರು ನೋಡಿದ್ದೇನೋ ಅವನು ವಿವೇಕಾನಂದರು ಕೂಡ ಕಳಿಸ್ಬಿಟ್ರು. ಅದು ಶ್ರೀಮಾತೆಯವರು ಹೇಳ್ತಾರೆ, ಜಗತ್ತಿನಲ್ಲಿ ಬಡತನ ಅಂತ ನಿಮಗೆಲ್ಲ ಏನು ಗೊತ್ತು, ಅವನ ಪರಿಸ್ಥಿತಿ ನನಗೆ ಗೊತ್ತು. ಆದರೆ ಅವ್ನು ಯಾವುದೋ ಒಂದು ಸಂಸ್ಕಾರದಿಂದ, ಆ್ಯಕ್ಚುಲಿ ದ ಸೀಕ್ರೆಟ್ ಆಫ್ ವರ್ಕ್, ಅದು ಕಂಪ್ಲೀಟ್ ವರ್ಸ್ 5th ಚಾಪ್ಟರ್, ದ ಸೀಕ್ರೆಟ್ ಆಫ್ ವರ್ಕಲ್ಲಿ ಸ್ವಾಮೀಜಿ ಏನು ಹೇಳ್ತಾರೆ, ಈ ಎಷ್ಟೋ ದಿವಸಗಳು ಮಾನವ ಅಲ್ಲಿ ಸಂಸ್ಕಾರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಿಫೋರ್ ಎಂಟ್ರಿಂಗ್ ಇನ್ ಟು ವಾಟ್ ಈಸ್ ಅನ್ಅಟ್ಯಾಚ್ಡ್ ವರ್ಕ್ ಅಂತ ಹೇಳೋಕ್ಕೆ ಎಕ್ಸ್ಪ್ಲನೇಷನ್ ಬರೋಕ್ಕಿಂತ ಮುಂಚೆ ಸ್ವಾಮೀಜಿ ಡೀಲ್ಸ್ ವಿತ್ ಟೆಂಡೆನ್ಸೀಸ್ ದೇರ್. ಸಂಸ್ಕಾರ ಅಂದರೆ ಏನು ಅನ್ನೋದ್ರ ಬಗ್ಗೆ ವರ್ಣನೆ ಮಾಡ್ಕೊಂಡು ಬರ್ತಾರೆ. ಅದರಿಂದ ಏನು ಹೇಳ್ತಾರೆ, ನೀನು ಎಷ್ಟೋ ದಿವಸಗಳು ನಿನ್ನ ಆಲೋಚನೆಗಳು ಕೆಟ್ಟದಾಗಿದ್ದರೆ, ಇನ್ ಸ್ಪೈಟ್ ಆಫ್ ಯು ಎವ್ರಿಥಿಂಗ್, ಎಷ್ಟೇ ಕಷ್ಟಪಟ್ಟರು ಕೂಡ ಯು ಕ್ಯಾನಾಟ್ ಅವಾಯ್ಡ್ ಈವಿಲ್ ಥಿಂಗ್ಸ್ ಅಂದ್ಬಿಡ್ತಾರೆ ಸ್ವಾಮೀಜಿ. ಇನ್ ಸ್ಪೈಟ್ ಆಫ್ ಯುವರ್ ಆಲ್ ಎಫರ್ಟ್ you cannot avoid evil things because you have created bad samskaras by thinking continuously. ಅದರಿಂದ ನಿನಗೆ ಗೊತ್ತು ಏನೇ ಪ್ರಯತ್ನ ಪಟ್ಟರು ಆಗೋದಿಲ್ಲ ಅಂತಾರೆ ಸ್ವಾಮೀಜಿ. ಅದಕ್ಕೆ ಪ್ರತಿ ಕರ್ಮಕ್ಕೂ ಕೆಟ್ಟದ್ದು ಅಂತ, ಎಂಥ ಅದ್ಭುತವಾದ ಕರ್ಮ ಇದ್ದರೂ ಅಲ್ಲಿ ಕೆಟ್ಟದ್ದು, ಈವಿಲ್, ಅದರ ಕರ್ಮಫಲ ಇದ್ದೇ ಇರ್ತದೆ ಅಂತ ಹೇಳ್ತಾರೆ ಸ್ವಾಮೀಜಿ. ಅದಕ್ಕಾಗಿ ಕರ್ಮಫಲವನ್ನು ಭಗವಂತನಿಗೆ ಕೊಡಬೇಕು. ಇಲ್ಲ ಅಂದರೆ ಯು ಕ್ಯಾನಾಟ್ ಕರ್ಮಫಲವನ್ನು ಅನುಭವಿಸ್ತಾ ಜೀವನ ಸಾಕ್ಷಾತ್ಕಾರ ಪಡೆಯಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಶ್ರೀಮಾತೆಯವರು ಆ ಭಾವವನ್ನು ಇಲ್ಲಿ ತೆಗೆದುಕೊಂಡು ಹೇಳ್ತಾರೆ, ನೋಡಪ್ಪ, ಇವಿ ಯಾವಾಗ ಹೊರಗಡೆ ಬರುತ್ತೆ ಮಾನವನಿಗೆ ಒಳಗಡೆಯಿಂದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಬಂದುಬಿಟ್ಟಿದೆ. ಆದರೆ ಅಂಥವ್ರನ್ನ ಕೈ ಹಿಡಿದು ಹೊರಗಡೆ ಕರ್ಕೊಂಬಂದರೆ ಮಾತ್ರ ಅವರಿಗೆ ಒಳ್ಳೆ ದಾರಿ. ಆದ್ದರಿಂದ ನಾನು ಈ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಎಲ್ಲಿವರೆಗೆ ಒಪ್ಕೊಳ್ತಾರೆ ಶ್ರೀಮಾತೆಯವರು, ಏನು ಆಶ್ಚರ್ಯ ಆಗುತ್ತೆ ಅಂತಂದರೆ, ಕೋಯಿಲ್ಪಾರನಲ್ಲಿ ಶ್ರೀಮಾತೆಯವ್ರಿಗೆ ತುಂಬ ಆವಾಗವಾಗ ಅನಾರೋಗ್ಯ, ಆಫ್ ಆ್ಯಂಡ್ ಡೌನ್, ಆವಾಗವಾಗ ಅನಾರೋಗ್ಯ ತುಂಬ ಆಗ್ತಾ ಇರುತ್ತೆ. ಅಲ್ಲಿ ಅವಾಗ ಯಾರಿರ್ತಾರೆ, ಅಧ್ಯಕ್ಷರು ಅಂತ ನಾವೇನು ಕರಿತೀವಿ, ಸ್ವಾಮಿ ಕೇಶವಾನಂದರು ಇದ್ದದ್ದು, ಹೊತ್ತಾನೆ. ಕೇಶವಾನಂದರಿಗೆ ತುಂಬ ಬೇಸರ ಉಂಟು, ಏನು ಶ್ರೀಮಾತೆಯವ್ರಿಗೆ ಇಷ್ಟೊಂದು ಅನಾರೋಗ್ಯ ಆಗ್ತಾ ಇದೆಯಲ್ಲ. ಆಮೇಲೆ ಕಾರಣ ಹುಡ್ಕೊಂಡು ಬರ್ತಾರೆ, ಯಾಕಿರ್ಬೋದು. ಆವಾಗ ಅವ್ರ ಗಮನಕ್ಕೆ ಬಂದ ಒಂದು ಅಂಶ ಏನು ಅಂತಂದರೆ, ಅಡುಗೆ ಮಾಡಲಿಕ್ಕೆ ಒಬ್ಬ ಮಹಿಳೆಯನ್ನು ಇಟ್ಕೊಂಡಿದ್ದಾರೆ. ಅವಳ ಚಾರಿತ್ರ್ಯ ಚೆನ್ನಾಗಿರೋದಿಲ್ಲ. ಕೇಶವಾನಂದರು ಹೋಗಿ ಶ್ರೀಮಾತೆಯವ್ರಿಗೆ ಹೇಳ್ತಾರೆ, ಅಮ್ಮ, ನಿನಗೆ ಈಚೆಗೆ ತುಂಬ ಅನಾರೋಗ್ಯ ಉಂಟಾಗ್ತಾ ಇದೆ, ಅದರಿಂದ ನೀನು ಒಪ್ಪೋದಾದರೆ ನನ್ನೊಂದು ಪ್ರಾರ್ಥನೆ. ಶ್ರೀಮಾತೆಯವ್ರು ಕೇಳ್ತಾರೆ, ಏನು? ನೋಡು, ಅಡುಗೆ ಮಾಡ್ತಿದ್ದಾಳೆ ಮಹಿಳೆ, ಅವಳ ಚಾರಿತ್ರ್ಯ ಚೆನ್ನಾಗಿಲ್ಲ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತಿದೆ. ನೀವು ಒಪ್ಪಿಗೆ ಕೊಡೋದಾದರೆ ನಾನು ಯಾರನ್ನಾದ್ರೂ ಬೇರೆಗೆ ಅಡುಗೆಯವ್ರನ್ನ ಕರ್ಕೊಂಬರ್ತೇನೆ.
ಇದು ಆಶ್ಚರ್ಯ, ಇದು ಈ ಥರ ಎಲ್ಲ ಘಟನೆ ಆಗಿದೆ ಅನ್ನೋದೇ ನನಗೊಂದು ಸಲ ಇದು. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರಂತೆ, ನಿಮ್ಮಗಳಿಗೆ ಬೇಕಾದರೆ ಹೊಸ ಅಡುಗೆಯವ್ರನ್ನ ಯಾರನ್ನ ಹುಡ್ಕೊಂಬನ್ನಿ, ನನಗೆ ಅವಳಿಗಿರಲಿ. ಅದಕ್ಕೆ ಕೇಶವ ಅಂದಾಗ ಇದಾಗ್ಬಿಡ್ತೆ, ಏನಮ್ಮ ನೀನು ಹಿಂಗೆ ಹೇಳ್ತಾ ಇದೆಯಲ್ಲ. ಅದಕ್ಕೆ ಹೇಳ್ತಾರೆ, ನಾನೇನಾದರೂ ಕೈ ಬಿಟ್ಟರೆ ಜಗತ್ತಿನಲ್ಲಿ ಅವಳು ಕೈ ಹಿಡಿಯೋರು ಯಾರು? ನಾನೇನಾದರೂ ಕೈ ಬಿಟ್ಟುಬಿಟ್ರೆ ಇಂಥ ಮಹಿಳೆಯರಿಗೆ ಜಗತ್ತಿನಲ್ಲಿ ಯಾರು ಕೈ ಹಿಡಿತಾರೆ? ಕೇಶವ ಅಂದರೆ ಹ್ಯಾಡ್ ಎ ಶಾಕ್. ಈ ಮಾತು ಕೇಳಿ ಸಾಷ್ಟಾಂಗ ಪ್ರಣಾಮ ಮಾಡ್ಬಿಡ್ತಾ, ಅಮ್ಮ ದಯವಿಟ್ಟು ಕ್ಷಮಿಸು, ನಾನು ಈ ರೀತಿಯಾಗಿ ಆಲೋಚನೆ ಮಾಡಿ ತಪ್ಪು. ನೀನು ಹೇಳಿದ ಮೇಲೆ ಯಾರ ಕೈ, ನಾವೇನು ಮಾತಾಡೋದು? ಸ್ವಯಂ ಶ್ರೀಮಾತೆಯವರೇ ಹೇಳಿದ ಮೇಲೆ ನಾವು ಇನ್ನೇನು? ಅದಕ್ಕೆ ದಯವಿಟ್ಟು ನಿನ್ನ ಇಚ್ಛೆಯಂತೆ ನಡೆಯಲಿ. ಆವಾಗ ಶ್ರೀಮಾತೆಯವರು ಅಲ್ಲಿ ಹೇಳ್ತಾರೆ, ನೀನು ಒಂದು ತಿಳ್ಕೋ ಕೇಶವಾನಂದ, ನಾನು ಮಲತಾಯಿ ಅಲ್ಲ ಅಂತಾರೆ. ಐ ಆಮ್ ನಾಟ್ ಎ ಫಾಸ್ಟರ್ ಮದರ್. ಇಂಗ್ಲೀಷಲ್ಲಿ ಫಾಸ್ಟರ್ ಮದರ್ ಅಂತ ಹೇಳ್ತಾರೆ. ಫಾಸ್ಟರ್ ಮದರ್ ಅಂದ್ರೇನು? ಮಲ್ತಾಯಿ. ನಾನು ಎಲ್ಲರ ಸ್ವಂತ ತಾಯಿ. ಇದು ಶೀ ಈಸ್ ಅಸರ್ಟಿಂಗ್ ಮೆನಿ ಟೈಮ್ಸ್. ಬಹುಶಃ ಶ್ರೀರಾಮಕೃಷ್ಣ ಆ ಥರ ಅಸರ್ಟ್ ಆಗೋದು ಕಡಿಮೆ. ನಮಗೆ ರಾಮಕೃಷ್ಣ ಭಾವ ಬೇರೆ. ಆದರೆ ಶ್ರೀಮಾತೆಯವ್ರದ್ದು ಮಾತ್ರ ಶಿ ಅಸರ್ಟ್ಸ್ ಮೆನಿ ಟೈಮ್ಸ್. ನಾನು ಮಲತಾಯಿ ಅಲ್ಲಪ್ಪ, ನಾನು ನಿಮ್ಮ ತಾಯಿ, ಆದ್ದರಿಂದ ನನ್ನ ಮಕ್ಕಳನ್ನು ನಾನು ಕೈ ಬಿಡೋದಿಲ್ಲ ಅಂತ ಹೇಳ್ತಾಳೆ ಇವು ರಾಮಕೃಷ್ಣ. ಆದ್ದರಿಂದ ಅವಳು ಆವಾಗ ಕೇಶವ ಅಂದ್ರೆ ಆ ಮಹಿಳೆ ಬಗ್ಗೆ, ಅವಳ ಜೀವನ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನನಗೆ ಬ್ರಹ್ಮಾಂಧ್ರದಲ್ಲಿ ಒಂದು ನೆನಪಾಯಿತು. ಸ್ವಾಮಿ ಬ್ರಹ್ಮಾಂಧ್ರು ಅವ್ರಿಗೆ ನಿಮಗೆ ಗೊತ್ತಿರುತ್ತೆ, ಸೇವೆ ಮಾಡಿದವರು ಸುಜ್ಜಿ ಮಹಾರಾಜು, ಸ್ವಾಮಿ ನಿರ್ವಾಣಾನಂದರು ಅಲ್ವಾ. ಮಹಾತ್ಮರಿಗೆ ಬ್ರಹ್ಮ ಸಾಕ್ಷಾತ್ಕಾರ ಪಡೆದವರಿಗೆ ಸೇವೆ ಮಾಡೋದು ಸುಲಭ ಅಲ್ಲ. ಸಾಧಾರಣವಾದ ಮನಸ್ಥಿತಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮದು ಒಂದು ಉದಾತ್ತೀಕರಣ ಆಗಿದ್ದರೆ ಮಾತ್ರ ಸರಿಯಾದ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ಆಗ್ತದೆ. ಎಷ್ಟೋ ಸಂದರ್ಭದಲ್ಲಿ ಅವರ ಘಟನೆ, ಅವರ ಮಾತು ರೀತಿ ನಮ್ಗೆ ಅರ್ಥನೇ ಆಗೋದಿಲ್ಲ. ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದೆಮ್. ಯಾಕಂದ್ರೆ ನಮ್ಮದು ಸ್ಟೇಟ್ ಭಾಳ ಕೆಳಗಡೆ ಇರ್ತದೆ, ಅವ್ರು ಭಾಳ ಆಚೆಗಿರ್ತಾರೆ. ನಮ್ಮ ನಿಲುಕು ಅಲ್ಲಿರೋದಿಲ್ಲ, ನಿಲುವು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಹಾಗಾಗಿ ಒಂದು ಸಲ ಏನೋ ಬ್ರಹ್ಮ ಅಂದರು ಏನೋ ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರೆ, ಸೇವೆಯಲ್ಲಿ ಹೀಗಾಗಿರಬೇಕು ಅಂತ. ಯಾವುದೋ ಒಂದು ಕೆಲಸ ಕೊಟ್ಟಿರ್ತಾರೆ, ಒಂದು ಏನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದು ನಿರ್ಮಾಣ ಅಂದ್ರಿಗೆ ಆಗ ಸುಜ್ಜಿ ಮಾಡೋದು ಅವ್ರಿಗೆ ಅರ್ಥ ಆಗಲಿಲ್ಲ, ಆ ರೀತಿ ಸೇವೆ ಮಾಡಲಿಕ್ಕೆ ಆಗಲಿಲ್ಲ. ಬ್ರಹ್ಮಾಂದ್ರಿಗೆ ಎಷ್ಟು ಕೋಪ ಬಂದ್ಬಿಡುತ್ತೆ ಅಂತಂದರೆ, ಬೇಲೂರು ಮಠದಲ್ಲಿ ಆಗೋ ಘಟನೆ ಇದು. ಈ ಅಂತರ್ಮುಖಿಲಿ ಈ ಘಟನೆ ಬರ್ತದೆ. ಬ್ರಹ್ಮಾಂದ್ರಿಗೆ ಎಷ್ಟು ಕೋಪ ಬಂದ್ಬಿಡುತ್ತೆ ಅಂತಂದರೆ, ಅವ್ರು ಹೇಳ್ತಾರೆ, ನೀನು ನನಗೆ ಮುಂದೆ ನಿನ್ನ ಮುಖಾನೇ ತೋರಿಸ್ಬಿಟ್ಟೆ, ಗೆಟ್ ಔಟ್ ಆಫ್ ಬೇಲೂರು ಮಠ ಅಂದ್ಬಿಡ್ತಾರೆ. ಅಯ್ಯೋ ರಾಮಕೃಷ್ಣ, ಯಾರೋ ಇಲ್ಲಿ ಬೇರೆಯವ್ರು ಹೇಳಿದ್ರೆ ಪರವಾಗಿಲ್ಲ, ಬ್ರಹ್ಮ ಅಂತ ಹೇಳ್ಬಿಟ್ರೆ ಎಲ್ಲಿ ಇನ್ಯಾರು ಮಾತಾಡೋದಿಲ್ಲ. ಆಗ ಸ್ವಾಮೀಜಿನೂ ಇರಲಿಲ್ಲಲ್ಲ, ಮದರ್ ಹತ್ರ ಹೋಗ್ಬೋದಿತ್ತೇನೋ. ಅದು ಆಮೇಲೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಸುಜ್ಜಿ ಮಹಾರಾಜಿಗೆ ಹೇಳ್ತಾರೆ, ಗೆಟ್ ಔಟ್, ಡೋಂಟ್ ಶೋ ಯುವರ್ ಫೇಸ್, ನಿನ್ನ ಮುಖ ತೋರಿಸ್ಲೇಬೇಡ, ಹೊರಟೋಗ್ಬಿಡು ಅಂದ್ಬಿಡ್ತಾರೆ. ಅವಾಗ ಅವನು ಏನು ಮಾಡ್ತಾರೆ, ತಲೆ ತೆಗೆಸ್ಬಿಟ್ಟು ಬಾಗಿಲು ಪಕ್ಕದಲ್ಲಿ ಹೋಗಿ ತಲೆ ತೆಗೆಸ್ಕೊಂಡು ಸುಮ್ಮನೆ ಗೋಡೆಗೆ ಹೊರ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ಸುಜ್ಜಿ ಮಹಾರಾಜು. ಬ್ರಹ್ಮ ಅಂದ್ರೆ ಒಂದು ಸ್ವಲ್ಪ ಸಮಯ ಆಗುತ್ತೆ. ಅವಾಗ ಕೇಳ್ತಾರೆ, ನಾನು ಹೊರಡು ಮುಖ ತೋರಿಸ್ಬೇಡ ಅಂತಲ್ಲ, ಇಲ್ಲೇ ಯಾಕೆ ನಿಂತಿದ್ಯಾ ಅಂತ ಕೇಳ್ತಾರೆ. ಆವಾಗ ಸುಜ್ಜಿ ಮಹಾರಾಜ್ ಭಾಳ ಟಚಿಂಗ್, ಒಂದು ಭಾಳ ಹೃದಯವಂತಿಕೆ ಒಂದು ಮಾತನ್ನು ಹೇಳ್ತಾರೆ, ಇಲ್ಲಿ ಬಿಟ್ಟು ಇನ್ನೆಲ್ಲ ಹೋಗಲಿ ಅಂತಾರೆ ಅವರು. ಎಲ್ಲ ಬಿಟ್ಟು ಇಲ್ಲಿ ಬಂದಿದ್ದೀನಿ, ನನ್ನ ಮನೆ ಮಠ, ನಮ್ಮ ತಂದೆ ತಾಯಿ ಏನೇನಿತ್ತೋ ಎವ್ರಿಥಿಂಗ್ ಎವರ್ ರಿನೌನ್ಸ್ಡ್. ಇಲ್ಲಿ ಬಂದು ಇಲ್ಲಿ ನಿಂತ್ಕೊಂಡ ಮೇಲೆ ಇಲ್ಲಿಂದ ಹೋಗು, ಎಲ್ಲಿ ಹೋಗೋಕೆ ಐ ಕೆನಾಟ್ ಗೋ, ಐ ಅಕ್ಸೆಪ್ಟೆಡ್ ಯು ಆಸ್ ಎವ್ರಿಥಿಂಗ್. ಎಲ್ಲ ಬಿಟ್ಟು ಬಂದು ಇನ್ನೆಲ್ಲಿ ಹೋಗೋದು, ಇದು ಲಾಸ್ಟ್, ಇದು ಸನ್ಯಾಸಾಶ್ರಮ ಕೊನೆಯದು. ಅದು ಇದನ್ನು ನಾನು ಶರಣಾಗತನಾಗಿಬಿಟ್ಟಿದ್ದೇನೆ ಎಲ್ಲ ಬಿಟ್ಟು. ಇದು ಅವ್ರ ಹೃದಯನ ಕಲ್ಕ್ಬಿಡ್ತೆ ಬ್ರಹ್ಮಾನಂದರು. ಓ, ಆವಾಗ ಅವರು ಶರಣಾಗತಿ ಕೊಡ್ತಾರೆ. ಆಮೇಲೆ ಲಾಸ್ಟಲ್ಲಿ ಅವ್ರು ಹೇಳ್ತಾರಲ್ಲ, ನೀನು ಬ್ರಹ್ಮಜ್ಞಾನ ಪಡೆಯುವಂತಾಗಲಿ, ನಾನು ಸೇವೆ ಮಾಡಿದ್ಯಾ ಅಂತ ಲಾಸ್ಟ್ ಡೇಸ್ನಲ್ಲಿ. ಅದಕ್ಕೆ ಅವ್ರು ಭಾಳ ಅದ್ಭುತವಾಗಿ ಹೇಳ್ತಾರೆ, ಎಲ್ಲವನ್ನು ಬಿಟ್ಟು ಬಂದ ಮೇಲೆ ಇನ್ನು ಹೋಗೋದು ಎಲ್ಲಿ ಅಂತ. ಅವಾಗೇನಾಗ್ತಾರೆ, ದೇ ಅಕ್ಸೆಪ್ಟ್ ನಮ್ಮ ಮಿಸ್ಟೇಕ್ಸ್ ಆ್ಯಂಡ್ ವೀಕ್ನೆಸಸ್ಸನ್ನು. ಯಾವಾಗ ಅವು ಹೋಗು ಅಂತೇಳಿ ಹಾಗೆ ಹೊರಟೋಗ್ಬಿಟ್ಟಿದ್ದರೆ ಅಲ್ಲಿಗೆ ಮುಗಿದೋಗ್ಬಿಡ್ತಿತ್ತು, ಅಲ್ಲಿಗೆ ಒಂದು ಲಾಜಿಕಲ್ ಎಂಡ್ ಆಗ್ತಿತ್ತು. ಆದರೆ ಒಂದು ಸ್ಪಿರಿಚುವಲ್ ಲೈಫ್ ಹೆಂಗಿರ್ತದೆ ಅಂತಂದರೆ, ನಾನು ಎಲ್ಲವನ್ನು ಕೊಟ್ಟ ಮೇಲೆ ಒಪ್ಕೊಂಡ್ಮೇಲೆ ಬ್ರಹ್ಮ ಅಂದರೆ ಸರ್ವಸ್ವ ಅಂತ ಯಾವಾಗ ಅವರು ಆ ಮಾತನ್ನು ಉದ್ಗಾರ ಮಾಡಿ ಹೇಳಿದ್ರು, ಎಲ್ಲವನ್ನು ಬಿಟ್ಟು ಬಂದು ಇಲ್ಲಿ ನೀನೆಲ್ಲಿ ಹೋಗೋದು, ಐ ಡೋಂಟ್ ಹ್ಯಾವ್ ಎನಿ ಹೋಮ್ ಟು ಗೋ. ಹತ್ತು ಬಿಡ್ತಾರೆ ಸುಜ್ಜಿ ಮರ ಜೋರಾಗಿ, ಇನ್ನೆಲ್ಲೋ ನನ್ನ ಶರಣ ಆಶ್ರಯ ಇಲ್ಲೇ, ಸಾಯೋದು ಇಲ್ಲೇ, ಆತ್ಮಹತ್ಯೆ ಮಾಡ್ಕೊಂಡ್ರೆ ಇಲ್ಲೇ, ಮಾಡ್ಕೊಳಂಗಿಲ್ಲ ಹೇಳಿದ್ರು. ತೋತಾಪರಿ ಮಾಡ್ಕೊಳಕ್ಕೆ ಹೋದ್ನಲ್ಲ, ಮಾಡ್ಕೊಳಕ್ಕೆ ಹೋದ್ರೆ ಇಲ್ಲೇ ಅಂತ ಹೇಳಿದ ಮೇಲೆ ಬ್ರಹ್ಮ ಅಂದರು ಮತ್ತೆ ಶರಣಾಗತಿ ಕೊಡ್ತಾರೆ. ಆದ್ದರಿಂದ ಅಲ್ಲಿ ಶ್ರೀಮಾತೆಯವರು ಅದಕ್ಕೆ ಹೇಳ್ತಾರಲ್ಲ, ನಾನು ನಿಮ್ಮೆಲ್ಲರ ಸ್ವಂತ ತಾಯಿ, ಮಲತಾಯಿ ಅಲ್ಲ. ಅದಕ್ಕೆ
ಇದಕ್ಕೆ ಸಂಬಂಧಪಟ್ಟಂತನೇ ಇನ್ನೊಂದು ಇದೇ ಥರ ಒಬ್ಬಳ ಮಹಿಳೆಯ ಘಟನೆ ಎಲ್ಲಿ ಉದ್ಬೋಧನಲ್ಲಿ ಆಗ ಉದ್ಬೋಧನ ಆಗಿರುತ್ತೆ 1919 ಆ ಟೈಮ್ ಅಂದರೆ 1908ಗೆ 10ಗೆ ಉದ್ಬೋಧನ ಇನಾಗ್ರೇಟ್ ಆಗಿಬಿಟ್ಟಿರುತ್ತಲ್ಲ. ಇದು ಸ್ವಾಮಿ ಭೂಮಾನಂದರು ಅಂತ ರೆಮಿನಿಸೆನ್ಸಲ್ಲಿ ಬರೀತಾರೆ, ಉಲ್ಲೇಖ ಮಾಡ್ತಾರೆ ಈ ಘಟನೆಯನ್ನು. ಅವರು ಹೊರಗಡೆ ಕೂತ್ಕೊಂಡಿರ್ತಾರೆ, ಶರತ್ ಮಾರ್ತ್ ಕೂತ್ಕೊಳ್ಳೋ ಕೋಣೆ ಇದೆಯಲ್ಲ, ಅಲ್ಲಿ ಎಲ್ಲೋ ಸ್ವಾಮಿ ಭೂಮಾನಂದರು ಅಂತ ಅವರು ಅಲ್ಲೇ ಉದ್ಬೋಧನಲ್ಲೇ ಸೇವೆ ಮಾಡ್ಕೊಂಡಿರ್ತಾರೆ. ಅವಾಗ ಯಾವುದೋ ಒಂದು ಕಾರ್ ಬಂದು ನಿಂತ್ಕೊಳ್ಳುತ್ತೆ. ಆಗ ಇವ್ರು ಯಾರು ಅಂತ ಅಲ್ಲೋಗಿ ನೋಡ್ತಾರೆ, ಯಾರೋ ಒಬ್ಬಳು ಮಹಿಳೆ ಕಾರಿಂದ ಇಳಿತಾಳೆ. ಇದ್ದು ಸೀದಾ ಆ ಉದ್ಬೋಧನ್ ಫಸ್ಟ್ ಫ್ಲೋರ್ ಹೋಗಲಿಕ್ಕೆ ಮೆಟ್ಲಿದೆಯಲ್ಲ ಅಲ್ಲಿವರೆಗೂ ನಡ್ಕೊಂಬರ್ತಾಳೆ. ಆಗ ಇವ್ರಿಗೇನು ಅನಿಸುತ್ತೆ, ಭೂಮಾನಂದರಿಗೆ ಇವ್ರು ಭಾಳ ಚಿರಪರಿಚಿತಿರಬೇಕು, ಯೂಶಲಾಗಿ ಮೇಲೆ ಹೋಗಿಲ್ಲ, ಕೆಳಗಡೆ ಕೇಳ್ಕೊಂಡೇ ಮಾಡಿ ಮೇಲೆ ಹೋಗಬೇಕು. ಕೆಳಗಡೆ ಕೇಳದೆ ಮಾಡಿ ಮೇಲ್ಗಡೆ ಪರ್ಮಿಷನ್ ಹೋಗೋಕ್ಕಾಗಲ್ಲ, ಮದರ್ ಹೌಸ್ಗೆ ಹೋಗಿಲ್ಲ. ಅವಳು ಅಷ್ಟು ಕಾನ್ಫಿಡೆಂಟಾಗಿ ಹೋಗಿದ್ದು ಭೂಮಾನಂದ್ರೆ ಅಂದ್ಕೊಂಡ್ರು ಅಂದರೆ ಇವಳು ಯಾರೋ ಶ್ರೀಮಾತೆಗೆ ಭಾಳ ಪರಿಚಯ ಇರಬೇಕೇನೋ, ಹಾಗಾಗಿ ಅವಳು ಅಷ್ಟು ಕಾನ್ಫಿಡೆಂಟಾಗಿ ಹೋಗ್ತಾ ಇದ್ದಾಳೆ ಅಂತ ಸುಮ್ಮನೆ ಏನು ಕೇಳೋಕ್ಕೆ ಹೋಗಲಿಲ್ಲ. ಆದರೆ ಅವಳು ಮೊದಲನೇ ಮೆಟ್ಲ ಹತ್ರ ಹೋಗಿ ನಿಂತ್ಕೊಂಡ್ಬಿಟ್ಲು, ಮುಂದೆ ಹೋಗಲಿಲ್ಲ. ಶ್ರೀಮಾತೆಯವ್ರು ಮಾಡಿ ಮೇಲಿದ್ದಾರೆ ಫಸ್ಟ್ ಫ್ಲೋರಲ್ಲಿ. ಅವ್ರ ಜೊತೆಗೆ ಯೋಗಿನ್ಮ, ಗೋಲಪ್ಪ, ಇನ್ನೂ ಕೆಲವು ಭಕ್ತರಿದ್ದಾರೆ, ಡಾಕ್ಟರ್ ರಘುವಂತನಾಥ ಹೆಂಡತಿ, ಇವರೆಲ್ಲ ಇದ್ದರು. ಆಗ ಶ್ರೀಮಾತೆಯವ್ರು ಮಾತಾಡ್ತಾ ಇದ್ದವರು ಮಾತು ನಿಲ್ಲಿಸ್ಬಿಟ್ಟು ಹೇಳ್ತಾರಂತೆ, ಸ್ವಲ್ಪ ಹೊತ್ತು ಬಿಟ್ಟು ಬರ್ತೇನೆ ಅಂತ ಹೊರಗಡೆ ಬಂದರು. ಶ್ರೀಮಾತೆಯವ್ರು ಹಂಗೆ ಬರೋದಿಲ್ಲ, ರೇರ್, ಯಾರೇ ಹೋಗಿ ಹೇಳಿದರೆ ಬರ್ತಾರೆ. ಆದರೆ ಯಾರೂ ಅವ್ರಿಗೇನು ಸುದ್ದಿ ಏನು ಹೇಳಲಿಲ್ಲ ಮಾತೆಯವರಿಗೆ, ಯಾರೋ ಬಂದಿಯಾರೆ ಏನೂ ಇಲ್ಲ. ಮಾತಾಡ್ತಾ ಇದ್ರಂತೆ, ಸೀದಾ ಮಾತು ನಿಲ್ಲಿಸಿ ಸ್ವಲ್ಪ ಹೊತ್ತು ಬರ್ತೀನಿ ತಾಳಿ ಅಂಥೇಳಿ ಮದರ್ ಮಾಡಿ ಕೇಳ್ಕೊಂಡು ಕೆಳಗಡೆ ಬರ್ತಾಳೆ. ಇವಳು ಮುಂದೆ ಬಂದು ನಿಂತ್ಕೊಳ್ತಾಳೆ. ಇವಳೇನು ಮಾಡ್ತಾಯಿದ್ದಾಳೆ, ಮದರ್ ನೋಡುತ್ತಿದ್ದಂಗೆ ಅವಳಿಗೆ ಸಿಕ್ಕಾಬಿಟ್ಟೆ ಅಳು. ಆ ರೈಲಿಂಗ್ಸ್ ಮೇಲೆ ತಲೆ ಇಟ್ಕೊಂಡ್ಬಿಟ್ಟು ಜೋರಾಗಿ ಅಳ್ತಾ ಇದ್ದಾಳೆ. ಆವಾಗ ಶ್ರೀಮಾತೆಯವ್ರು ಏನು ಮಾಡ್ತಾರೆ ಅಂತಂದರೆ, ಅವಳು ತಲೆ ಮೇಲೆ ಕೈ ಇಡ್ತಾಳೆ. ತಲೆ ಮೇಲೆ ಕೈ ಇಟ್ಬಿಟ್ಟು ಅವಳು ಮುಖವನ್ನು ಮೇಲ್ ಮಾಡ್ತಾಳೆ. ಮೇಲ್ ಮಾಡಿ ಶ್ರೀಮಾತೆಯವರು ಮಾಡಿದ್ರು ಅವಳು ತಬ್ಕೊಂಡ್ಬಿಡ್ತಾರಂತೆ ಮದರ್. ಆಮೇಲೆ ಹೇಳ್ತಾರೆ, ಅಲ್ಲ ನೀನು ಅಳುಮೊರೆ ಹಾಕ್ಕೊಂಡಿದ್ದರೆ ಶ್ರೀರಾಮಕೃಷ್ಣಕ್ಕೆ ಮುಖ ತೋರಿಸ್ಲಿಕ್ಕಾಗೋದಿಲ್ಲ. ಆಮೇಲೆ ತಿಳ್ಕೊ, ಯಾರು ಶ್ರೀರಾಮಕೃಷ್ಣ ಬಳಿ ಬರ್ತಾರೋ ಅವ್ರು ಇನ್ನು ಮುಂದೆ ಜೀವನದಲ್ಲಿ ಅಳೋದೇ ಇಲ್ಲ. ಸ್ವಾಮೀಜಿ ನಾವೆಲ್ಲ ಅಳ್ತಾ ಇದ್ದೀವಿ ಅಂತಂದರೆ ನಿಜವಾಗ್ಲೂ ಬಂದಿಲ್ಲ ಅಂತ ಅರ್ಥ ಮಾಡ್ಕೊಂಬಿಡಿ ಅಷ್ಟೇ. ನನ್ನವನು ಅಂತ ಸ್ವೀಕಾರ ಮಾಡಿಲ್ಲಲ್ಲ ಅಲ್ಲಿ. ಅದಕ್ಕೆ ಶ್ರೀಮಾತೆಯವ್ರನ್ನ ಹೇಳ್ತಾರೆ, ನೋಡು, ಶ್ರೀರಾಮಕೃಷ್ಣರು ಮುಂದೆ ಬಂದವರು ಜೀವನದಲ್ಲಿ ಅಳೋದಿಲ್ಲ. ನೀನು ಅಳ್ತಾ ಇದ್ದೀ ಅಂತಂದರೆ ನೀನು ತಿಳ್ಕೊ ಶ್ರೀರಾಮಕೃಷ್ಣರು ಅಂತ ಬರ್ತೀಯ ಈಗ, ಆದ್ದರಿಂದ ಅಳುಬೇಡ ಅಂಥೇಳಿ ಅವಳ ತಲೆ ಮೇಲೆ ಕೈ ಇಟ್ಟು ಅವಳ ರೇರೆಸ್ಟ್ ಇದು ಯಾವುದೋ ನಾವು ರಾಮ ತಬ್ಕೊಂಡ, ಅದೇ ರಾಮನಿಗೆ ವನವಾಸದಲ್ಲಿ ಮುಖ್ಯವಾಗಿ ಅವನು ವನವಾಸದಲ್ಲಿ ಇದ್ದ ಏನಾಗುತ್ತೆ ಅಂದರೆ ಅವನ ಕೊಡ್ಲಿಕ್ಕೆ ಏನೂ ಇಲ್ಲ ಒಂಥರ ಅಲ್ಲ, ಅವನು ಗೆಡ್ಡೆ ಗೆಣಸು ತಿಂದ್ಕೊಂಡೇ ಜೀವನ ನಡೆಸ್ತಾ ಇದ್ದಾನೆ. ಅವನು ಹನುಮಂತ ಹೋಗಿ ಸೀತೆನ ಹುಡ್ಕೊಂಬಂದ ಇಲ್ಲಿ. ಆಮೇಲೆ ಅವರೆಲ್ಲ ಸುಗ್ರೀವಾದಿಗಳೆಲ್ಲ ಸಹಾಯ ಮಾಡಿದ್ರು, ಮುಂದೆ ವಿಭೀಷಣ್ ಸಹಾಯ ಮಾಡ್ದ. ಎಲ್ಲ ಏನು ಅವನಿಗೆ ಹುಡುಗೇನೋ ಕೊಡುಗೆ ಕೊಡಬೇಕು ಅಂತ, ವಾಲಿ ವಧೆ ಆಯಿತು, ಅವನಿಗೆ ಸುಗ್ರೀವಂಗೇನೋ ಕೊಡುಗೆ ಕೊಡಬೇಕು, ಹನುಮಂತ ಬಂದ ಕೊಡುಗೆ ಕೊಡಬೇಕು, ಏನೂ ಇಲ್ಲ. ಅವಾಗೇನು ಮಾಡ್ದ, ತಬ್ಕೊಂಬಿಡ್ತಾ ಇದ್ದ. ಯಾಕಂದರೆ ದಟ್ ವಾಸ್ ಓನ್ಲಿ ಈ ಕ್ಯಾನ್ ಆಫರ್ ಪ್ರೀತಿಯ ಹಗ್ಗಿಂಗ್ ಅವನು ರಾಮ ಮಾಡ್ತಾಯಿದ್ದ. ಯಾಕಂದರೆ ಈ ಹ್ಯಾಡ್ ನಥಿಂಗ್ ಟು ಆಫರ್, ಬಟ್ ಮದರ್ ಹ್ಯಾಡ್ ಮೇನ್ ಥಿಂಗ್ಸ್ ಟು ಆಫರ್ ಬೈ ಹಗ್ಗಿಂಗ್. ಸೊ ಅದಕ್ಕೆ ಈ ಶ್ರೀಮಾತೆಯರು ಏನು ಮಾಡ್ತಾರೆ, ಇದು ರೇರೆಸ್ಟು, ಅವಳನ್ನ ತಬ್ಕೊಂಡ್ಬಿಡ್ತಾಳಂತೆ. ಆಮೇಲೆ ಹೇಳ್ತಾರಂತೆ, ಮೇಲೆ ಶ್ರೀರಾಮಕೃಷ್ಣರು ಬಳಿ ಹೋಗಬೇಕಾದ್ರೆ ನಿನ್ನ ಮುಖ ಆನಂದದಿಂದ ಇರಬೇಕು. ಅವಾಗ ಅವ್ರು ಮಾಡ್ತಾರಂತೆ, ಸೀರೆ ಸೆರಗಿದೆಯಲ್ಲ, ಶ್ರೀಮಾತೆಯವರು ಸೀರೆ ಸೆರಗನ್ನು ತೆಗೆದುಬಿಟ್ಟು ಅವಳು ಕಣ್ಣೀರು ಉರಿಸ್ತಾರಂತೆ ಮದರ್. ಇದೆಲ್ಲ ಅದಕ್ಕೆ ಹೇಳೋದು, ವೀರೇಶ್ವರಾಂಜಿ ಮಹಾರಾಜ್ ಹೇಳೋರು, ಧ್ಯಾನ ಮಾಡಬೇಕಾದ್ರೆ ಈ ಥರ ನಿಮಗೆ ಭಾಳ ಇಷ್ಟವಾದ ಅವ್ರು ಎರಡು ಹೇಳ್ತಾರೆ. ಒಂದು, ಬೇಲೂರು ಮಠದ ಬಗ್ಗೆ ಧ್ಯಾನ ಮಾಡಿ, ಜಪಕ್ಕೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಟೇಕ್ ಯುವರ್ ಮೈಂಡ್ ಟು ಬೇಲೂರು ಮಠ. ಅಲ್ಲಿ ಒಂದೊಂದೇ ಅಂದರೆ ಒಂದು ಸಲ ಹೋಗಿರ್ಬೇಕಲ್ಲ ಬೇಲೂರು ಮಠಕ್ಕೆ, ಹೋಗಿ ಮೈನ್ ಟೆಂಪಲ್ಗೆ ಹೋಗಿ, ಓಲ್ಡ್ ಟೆಂಪಲ್ಗೆ ಹೋಗಿ, ಸ್ವಾಮೀಜಿ ಬೆಡ್ರೂಮ್ಗೆ ಬನ್ನಿ, ಬ್ರಹ್ಮಾಂದ್ರ ಟೆಂಪಲ್ಗೆ ಬನ್ನಿ, ಅಲ್ಲಿಂದ ಹೋಲಿ ಮದರ್ ಟೆಂಪಲ್ಗೆ ಬನ್ನಿ, ಅದ್ರ ಪಕ್ಕ ಸ್ವಾಮೀಜಿ ಟೆಂಪಲ್ಗೆ ಬನ್ನಿ, ಆಮೇಲೆ ಸಾಧು ಘಾಟಿಗೆ ಬನ್ನಿ, ಡೈರೆಕ್ಟ್ ಡಿಸೇಬಲ್ಸ್ ಘಾಟು, ಅಲ್ಲಿಂದ ಬಿಲ್ವ ಮರದ ಮುಂದೆ ಬನ್ನಿ, ಪ್ರೆಸಿಡೆಂಟ್ ಮಾರ್ ಕ್ವಾರ್ಟರ್ಸ್ ಮುಂದೆ ನಿಂತ್ಕೊಂಡು ಪ್ರಣಾಮ ಮಾಡಿ, ಆಮೇಲೆ ಜಪ ಶುರು ಮಾಡಿ ಅಂತ ಅವ್ರದ್ದು ಒನ್ ಆಫ್ ದ ಇನ್ಸ್ಟ್ರಕ್ಷನ್ಸ್. ಹಾಗೆಯೇ ಇದು ಹಾಗೆ ಈ ಥರ ಉತ್ತಮವಾದ ಘಟನೆಗಳನ್ನು ನೆನಪು ಮಾಡಿಕೊಂಡು, ಅದಕ್ಕೆ ಒಬ್ಬರು ಸಾಧುಗಳು ಹೇಳ್ತಾಯಿದ್ರು ನಮಗೆ ಹೇಳಿದವರು, ರಾಮಕೃಷ್ಣ ಬಗ್ಗೆ ಧ್ಯಾನ ಮಾಡೋಕ್ಕಿಂತ ಮುಂಚೆ ಮೊದಲು ಮನಸ್ಸಿನಲ್ಲಿ ಆನಂದ ಇದೆಯಾ ನೋಡ್ಕೊ. ಆನಂದ ಇಲ್ಲ ಅಂತಂದರೆ ಯಾವುದೋ ಒಂದು ಆನಂದ ಭರಿತವಾದ ಘಟನೆಯನ್ನು ನೆನಪು ಮಾಡ್ಕೊ, ಸ್ವಲ್ಪ ಆನಂದ ಉಂಟಾಗ್ತದೆ, ಆಮೇಲೆ ಜಪ ಶುರು ಮಾಡು ಅಂತ ಒಬ್ಬರು ಸಾಧು ನನಗೂ ಹೇಳಿದರು.
ಸೊ ಅದರಿಂದ ಇಲ್ಲಿ ಶ್ರೀಮಾತೆಯವರ ಈ ಭಾವವನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ನೋಡು, ರಾಮಕೃಷ್ಣ ಮುಂದೆ ಹೋಗ್ಬೇಕಾದ್ರೆ ಮುಖದಲ್ಲಿ ಆನಂದ ಇರಬೇಕು, ಅದರಿಂದ ನೀನೇನು ಮಾಡು ಅಂತಂದರೆ ಹೀಗೆ ಹೋಗ್ಬೇಡ ಅಂಥೇಳಿ ಆಕೆನೇ ಕಣ್ಣೀರು ಒರೆಸ್ತಾಳೆ. ಅವಳು ಸೆರಗನ್ನು ತೆಗೆದುಕೊಂಡು ಆ ಮಹಿಳೆಯ ಕಣ್ಣೀರನ್ನು ಒರೆಸಿ ಹೇಳ್ತಾರೆ, ಈಗ ಮೇಲ್ಗಡೆ ಹೋಗು. ಆಮೇಲೆ ಇಬ್ಬರು ಒಟ್ಟಿಗೆ ಹತ್ಕೊಂಡು ಹೋಗ್ತಾರೆ. ಹತ್ಕೊಂಡು ಹೋದ್ಮೇಲೆ ಅವಳು ಒಳಗೆ ಹೋಗೋಕ್ಕಿಂತ ಮುಂಚೆ ಅವಳು ಶ್ರೀಮಾತೆ ಶಾರದಾದೇವಿಯವರಿಗೆ ಪ್ರಣಾಮವನ್ನು ಮಾಡ್ತಾಳೆ. ಆಗ ಶ್ರೀಮಾತೆಯವರು ಯಾರನ್ನ ತಮ್ಮವರು ಅಂತ ಭಾಳ ಆತ್ಮೀಯವಾಗಿ ಸ್ವೀಕರಿಸ್ತಾರೋ ಅವ್ರಿಗೇನು ಮಾಡ್ತಾರೆ, ಈ ಗದ್ದ ಒಂದು ಚಿನ್ನ ಗದ್ದ ಇದನ್ನು ಮುಟ್ಬಿಟ್ಟು ಅವ್ರು ಮುತ್ಕೊಡ್ತಾರೆ ಶ್ರೀಮಾತೆಯವರು. ಇವಳಿಗೆ ಆ ಕೆಲಸ, ಅವಳು ಮೊದಲನೇ ಸಲ ಬರ್ತಾ ಇರೋದು. ಶಿ ಈಸ್ ಕಮಿಂಗ್ ಫಾರ್ ದ ಫಸ್ಟ್ ಟೈಮ್ ಟು ಉದ್ಬೋಧನ್. ಇಟ್ ಈಸ್ ಅವರ್ ಫಸ್ಟ್ ವಿಸಿಟ್. ಆದರೂ ಶ್ರೀಮಾತೆಯವ್ರಿಗೆ ಗೊತ್ತಾಗಿ ಅವರೇ ಬಂದು ಕರ್ಕೊಂಡು ಹೋದ್ಮೇಲೆ ಶ್ರೀಮಾತೆ ಶಾರದಾದೇವಿಯವಳ ಗದ್ದವನ್ನು ಕೈಯಲ್ಲಿ ಮುತ್ಕೊಟ್ಬಿಟ್ಟು ವಿರ್ಜಾಂದಿ ಮರ್ಜಿಗೂ ಮಾಡಿರ್ತಾರೆ. ಅವರು ಶರತ್ ಮಾರ್ ಕರ್ಕೊಂಡು ಹೋಗಿರ್ತಾರೆ ಜಯರಾಮ್ ಭಟ್ಟಿ ಮಂತ್ರದೀಕ್ಷೆ ಕೊಡೋಕ್ಕಿಂತ ಮುಂಚೆ. ಒಂದು ಚಿಕ್ಕ ಹುಡುಗ 16-15 ಆ ವಯಸ್ಸು ವಿರ್ಜಾಂಜಿದು. ಅದನ್ನ ಅವಾಗ ಕೊಡ್ಬೇಕಾದ್ರೆ ನಾನು ನಿನ್ನ ಅಮ್ಮ ಅಂತ ಹೇಳೋ ರೀತಿಯಲ್ಲಿ ವಿರ್ಜಾಂಜಿಗೆ ಅವರು ಗದ್ದವನ್ನು ಮಾಡಿ ಮುತ್ಕೊಟ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ತಾರೆ ಒಳಗಡೆ. ಹಾಗೆ ಇಲ್ಲಿ ಈ ಮಹಿಳೆಗೆ ಮಾಡ್ತಾರೆ ಶ್ರೀಮಾತೆ ಶಾರದಾದೇವಿಯವರು. ಆಮೇಲೆ ಒಳಗಡೆ ಕರ್ಕೊಂಡೋಗಿ ನೋಡು, ಈಗ ನೀನು ನಿನ್ನ ನಗುತ್ತಾ ಶ್ರೀರಾಮಕೃಷ್ಣಗೆ ಪ್ರಣಾಮವನ್ನು ಮಾಡು. ಅವಳು ಸಂಪೂರ್ಣವಾಗಿ ಪ್ರಣಾಮವನ್ನು ಮಾಡ್ತಾರೆ. ಮಾಡಿದ ಮೇಲೆ ಶ್ರೀಮಾತೆಯವ್ರು ಹೇಳ್ತಾರೆ, ಒಂದು ಸ್ವಲ್ಪ ಹೊತ್ತು ಇರು, ಒಂದು ಸ್ವಲ್ಪ ಹೊತ್ತಾದ ಮೇಲೆ ಊಟ ಬಡಿಸು ಅಂತ ಹೇಳ್ತಾರೆ. ಶ್ರೀಮಾತೆಯವರು ತಮ್ಮ ಪಕ್ಕದಲ್ಲಿ ಅವಳು ಕೂರಿಸ್ಕೊಂಡು ತಾವು ಊಟ ಮಾಡಿ ತಮ್ಮ ಪ್ರಸಾದವನ್ನು ಅವಳು ಕೊಡ್ತಾರೆ. ಈಗ ನೀನು ಮನೆಗೆ ಹೋಗು. ಅದೇನಾಗಿರುತ್ತೆ ಅಂದರೆ ಅವಳ ಜೀವನದಲ್ಲಿ ಶಿ ಹ್ಯಾಸ್ ಫಾಲನ್ ಡೌನ್ ಫ್ರಮ್ ಹರ್ ಲೈಫ್. ಶಿ ವಾಸ್ ಎ ಆ್ಯಕ್ಟ್ರೆಸ್. ಆಗಿನ ಕಾಲದಲ್ಲಿ ನಟನೆ ಮಾಡುವುದು ಬೇರೆ ರೀತಿ ಇರ್ತಿತ್ತು. ಅದಕ್ಕೆಲ್ಲ ಈ ಐತಿಹಾಸಿಕ ಘಟನೆಗಳೆಲ್ಲ ಇದೆ. ಅದು ಈ ಅಕಾಡೆಮಿಯಿಂದ ಒಂದಷ್ಟು ಬುಕ್ಸು ಪಬ್ಲಿಷ್ ಆಗಿದೆ. ಗಿರೀಶ್ ಚಂದ್ರ ಘೋಷ್ ಲೈಫು ಪಬ್ಲಿಷ್ ಆಗಿದೆ. ಅದರಲ್ಲಿ ಯಾಕೆ ಗಿರೀಶ್ ಚಂದ್ರ ಘೋಷು ನಾಟಕ ಮಾಡಿಸ್ತಾ ಇದ್ದಾಗ ಅದನ್ನು ಶೀಲವಂತ ನಟನೆ ಅಲ್ಲ, ಚಾರಿತ್ರ್ಯವುಳ್ಳವರು ಅಲ್ಲ ಅಂತ ಯಾಕೆ ಹೇಳ್ತಾ ಇದ್ರು ಅಂತ ಅದಕ್ಕೆ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದಾರೆ. ವೈ ಬ್ರಿಟಿಷರ್ಸ್ ಈ ನಾಟಕ ಮಾಡೋತ್ತಿಗೆ ಏನೇನು ಆಗ್ತಾ ಇತ್ತು ಅಂತ ಬ್ಯಾಕ್ಗ್ರೌಂಡ್ ಕೊಡ್ತಾರೆ. ಅದನ್ನೇ ಗಿರೀಶ ನಾಟಕವನ್ನು ಉದಾತ್ತೀಕರಣ ಮಾಡಿ ಅವತಾರವನ್ನು ಯಾಕೆ ಅಲ್ಲಿ ಕರ್ಕೊಂಬಂದ ಅಂತ ಒಂದು ಹಿಸ್ಟಾರಿಕಲ್ ಸ್ಟಡಿ ಮಾಡಿದ್ದಾರೆ. ವೆರಿ ನೈಸ್. ನಮ್ಮ ಬೆಂಗಳೂರು ಅಷ್ಟೊಂದು ಲೈಬ್ರರಿಲಿ ಇದೆ ಅದು ಆ ಬುಕ್ಕು. ಸೊ ಅದರಿಂದ ಆಗಿನ ನಟನೆ ಅಂತಂದು ಎಸ್ಪೆಷಲಿ ಮಹಿಳೆಯರೇ ಮಾಡ್ತಾಯಿದ್ದಿದ್ದು ನಟನೆ, ಪುರುಷರು ಕಡಿಮೆ. ಆದ್ದರಿಂದ ಇವಳು ನಟನೆ ಮಾಡಿ ತನ್ನ ಜೀವನದಲ್ಲಿ ಹಲವಾರು ಅಹೈತಿಕ ಘಟನೆಗಳೆಲ್ಲ ನಡೆದು ಹೋಗಿಬಿಟ್ಟಿದೆ ಅವಳ ಜೀವನದಲ್ಲಿ. ಅದೆಲ್ಲ ದುಃಖ ಉಮ್ಮಳಿಸಿ ಬಂದೆ. ಯಾರೋ ಮಾತೆಯವ್ರ ಹತ್ರ ಹೋಗು ಅಂತ ಹೇಳಿದ್ದಾರೆ. ಯಾರೂ ಅವಳು ನೋಡಿಲ್ಲ. ಶಿ ಈಸ್ ಕಮಿಂಗ್ ದೇರ್ ಫಾರ್ ದ ಫಸ್ಟ್ ಟೈಮ್. ಬಂದಾಗ ಶ್ರೀಮಾತೆಯವರು ಸ್ವೀಕರಿಸಿದ್ದು ಈ ರೀತಿಯಲ್ಲಿ, ಅವಳ ಕಣ್ಣೀರನ್ನು ಒರೆಸಿ ಸ್ವೀಕರಿಸಿ ಅವಳಿಗೆ ಪ್ರಸಾದವನ್ನು ಕೊಟ್ಟು ಎಲ್ಲ ಮಾಡಿ ಅದಾದ ನಂತರ ಅವಳಿಗೆ ಪ್ರಸಾದವನ್ನು ಕೊಟ್ಟು ಹೋಗ್ತಾಳೆ. ಇದು ಭೂಮಾನಂದರು ತಮ್ಮ ಜೀವನದಲ್ಲಿ ಈ ಉಲ್ಲೇಖವನ್ನು ಮಾಡ್ತಾರೆ. ಈ ರೀತಿಯಾದ ನನಗೆ ಒಂದು ಘಟನೆ ಕಂಡೆ ಅಂತ. ಆಮೇಲೆ ಈಗ ನಾವು ಜೀವನದಲ್ಲಿ ಈ ಆಶ್ರಮದಲ್ಲಿ ವ್ಯವಹಾರ ಕೆಲಸ ಕಾರ್ಯ ಮಾಡಬೇಕಾದ್ರೆ ಅಫ್ಕೋರ್ಸ್ ಇಂಟ್ರ್ಯಾಕ್ಷನ್ ಇದ್ದೇ ಇರ್ತದೆ. ನಮ್ಮ ಶಾಲೆಯಲ್ಲೂ ಕೂಡ ರೀಸೆಂಟಾಗಿ ಈಗ ಇದು ಮಕ್ಕಳ ಕಂಪ್ಲೇಂಟ್ಸ್ ಇದ್ದದ್ದೇ. ಆದರೆ ಒಳಗಡೆಯಿಂದ ನಾವು ನೋಡೋ ರೀತಿ ಬೇರೆ, ಹೊರಗಡೆಯಿಂದ ಸಮಾಜ ಅದನ್ನು ನೋಡೋ ರೀತಿ ಬೇರೆ. ಏನೇನೋ ಘಟನೆ ಆಯಿತು, ಆ ಘಟನೆ ವರ್ಣನೆ ಬೇಡ. ಕಡೆದಾಗಿ ಏನು ಡಿಸೈಡ್ ಮಾಡಿದರು, ಆ ಹುಡುಗನನ್ನು ಶಾಲೆಯಿಂದ ನೀವು ಕಳಿಸ್ಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ರು. ಆಮೇಲೆ ಒತ್ತಡ ಪ್ರಿನ್ಸಿಪಾಲ್ಗೆ ನಮ್ಮ ಮೇಲೆಲ್ಲ. ಅದಾದಮೇಲೆ ಅಕ್ಕಪಕ್ಕ ಅದ್ರ ಬಗ್ಗೆ ಜಗಳ ಗಲಾಟೆ ಊರಿನಲ್ಲಿ, ಅವ್ರ ತಂದೆ ತಾಯಿಗಳೆಲ್ಲ ಗಲಾಟೆ ಜಗಳ. ಆಮೇಲೆ ಕಡೆಯದಾಗಿ ಲಾಸ್ಟ್ ಆಪ್ಷನ್ ಪೊಲೀಸ್ ಕಂಪ್ಲೇಂಟ್ ಕೊಡಲೇಬೇಕು ಅಂತ ಇಲ್ಲಿವರೆಗೂ ಬಂತು. ಆಮೇಲೆ ಅವರೆಲ್ಲ ಬಂದರು, ಬಳಿಗೆ ಬಂದು ಆಗ ವಿಷ್ಣು ಮಂಜೀರಲ್ಲಿ ಆಸ್ಪತ್ರೆಯಲ್ಲಿದ್ದರು. ಅಲ್ಲಿವರೆಗೂ ಬಂತು, ಇದು ತೆಗಿಲೇಬೇಕು, ಇಲ್ಲ ನಾವು ಹೋಗ್ತೀವಿ. ಆವಾಗ ಇದೆಲ್ಲ ಓದಿದ ಮೇಲೆ ನಮ್ಮಲ್ಲೊಂದು ಆಲೋಚನೆ ಇರಬೇಕಲ್ಲ, ಏನು ನಿರ್ಧಾರ ತಗೊಳ್ತೀರಿ. ಅದಕ್ಕೆ ಅವ್ರು ನಾವು ಉತ್ತರ ಕೊಟ್ಟಿದ್ದೇನು ಅಂತಂದರೆ, ಸರಿ ನೀವು ಹೇಳ್ದಂಗೆ ಲಾಜಿಕಲ್ಲಾಗಿ ನೀವು ಥಿಂಕ್ ಮಾಡೋದು ಸರಿಯೇ, ಎಸ್. ಆದರೆ ರಾಮಕೃಷ್ಣಾಶ್ರಮದ ಒಳಗಡೆ ಬಂದು ಒಬ್ಬ ಹುಡುಗ ಈ ಮನಸ್ಸಿನ ಮಟ್ಟ ಈ ರೀತಿ ಇದೆ ಅಂತಂದರೆ ಅವನ್ನ ನಾವು ಹೊರಗಡೆ ಕಳಿಸೋದು ಸುಲಭ. ನಾಳೆನೇ ಒಂದು ನೋಟಿಸ್ ಕೊಟ್ಟು ಒಂದು ಟಿ ಸಿ ಕೊಟ್ಟು ಕಳಿಸ್ಬಿಡ್ಬೋದು.
ಆದರೆ ನಾಳೆ ಇದರ 4 ಪಟ್ಟು ಆದರೆ ಯಾರು ಜವಾಬ್ದಾರಿ? ಮತ್ತೆ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್. ನೌ ವಿ ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಇನ್ ಹ್ಯಾಂಡ್ಲಿಂಗ್ ದಟ್ ಮ್ಯಾನ್ ಬಿಕಮಿಂಗ್ ಗ್ರೇಟ್. ಲೆಟ್ ಅಸ್ ಟ್ರೈ. ಅವನಿನ್ನೂ ಚಿಕ್ಕವನು, ಮಿಡಲ್ ಕ್ಲಾಸ್ ಹುಡುಗ, ತಪ್ಪಾಗಿದೆ ಸರಿ, ಬಟ್ ಲೆಟ್ ಅಸ್ ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ, ಟ್ರೈ ಟು ಕೌನ್ಸಿಲ್ ದೆಮ್. ಸಪೋರ್ಟ್ ಮಾಡಿ, ಟೀಚರ್ಸ್, ಪ್ರಿನ್ಸಿಪಾಲು, ಪೇರೆಂಟ್ಸ್ ನೀವು ಸಪೋರ್ಟ್ ಮಾಡಿ. ಬೇರೆಯವ್ರಿಗೇನು ತೊಂದರೆ ಆಗಿದೆಯೋ ಆ ಮೆಡಿಕಲ್ ಕ್ಲೈಮ್ ನಾವು ಮಾಡೋಣ. ಬಟ್ ನೌ ಲೆಟ್ ಅಸ್ ಸಪೋರ್ಟ್, ಲೆಟ್ ಅಸ್ ಟ್ರೈ. ಯಾಕೆ? ಇನ್ನು ಚಿಕ್ಕ ಹುಡುಗ, ಇನ್ನು ಸ್ವಲ್ಪ ದೊಡ್ಡವನಾಗ ಅವ್ನು ಏನಾದರೂ ಹೊರಗಡೆ ಬಿಟ್ಬಿಟ್ವಿ ಅಂತಂದರೆ ಸಮಾಜದಲ್ಲಿ ಅವ್ನು ಇನ್ನೂ ಅವ್ನು ಚಾಲೆಂಜ್ ಆಗ್ತಾ ಉಂಟ. ನಮ್ಮನ್ನು ಹೊರಗಡೆ ಕಳಿಸಿದ್ರು ಇವರಿಗೆಲ್ಲ ಇನ್ನೂ ಏನೋ ಮಾಡಬೇಕು. ಆಮೇಲೆ ಸಮಾಜದಲ್ಲಿ ಹೋಗಿ ಒಂದು ಸಲ ಅವನು ಬದಲಾಗ್ಬಿಟ್ಟ ಅಂತಂದರೆ ನಮ್ಗೆ ಯಾರ ಕೈಗೂ ಸಿಕ್ಕಲ್ಲ. then you will become still greater problem evil to the whole society and we are held responsible. ಸೊ ಅದಕ್ಕೆ ಈಗ ಯಾಕೆಂತಂದರೆ ಈ ಮಕ್ಕಳನ್ನು ನೋಡೋ ದೃಷ್ಟಿಕೋನ, ಸಮಾಜ ಬೇರೆ, ಪೇರೆಂಟ್ಸ್ ಬೇರೆ, ಟೀಚರ್ಸ್ ಬೇರೆ, ಪ್ರಿನ್ಸಿಪಾಲ್ಸ್ ಬೇರೆ. ಬಟ್ ಯಾರು ನೋಡ್ತಾರಲ್ಲ ಒಳಗಡೆಯಿಂದ ಅವರ ಭಾವನೆಗಳೇ ಬೇರೆ ಇರಬೇಕು. ಯಾಕಂದರೆ ಶ್ರೀಮಾತೆಯವರು ಶಾರದಾ ದೇವರೇನಿಲ್ಲ, ಪ್ರಯತ್ನ ನಮ್ಮದು ಏನಾಗುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ವಿ ಕೆನಾಟ್ ಸೇ ವಾಟ್ ಹ್ಯಾಪನ್ಸ್, ಬಟ್ ಎಫರ್ಟ್ ಈಸ್ ಇನ್ ಅವರ್ ಹ್ಯಾಂಡ್, ಸೆಲ್ಫ್ ಎಫರ್ಟ್. ಡಿವೈನ್ ಗ್ರೇಸ್ ಬಂದು ಅವನು ಹೇಗೆ ಆಗ್ತಾನೋ ಅದು ಬೇರೆ ಪ್ರಶ್ನೆ. ಆದ್ದರಿಂದ ಇಲ್ಲಿ ಶ್ರೀಮಾತೆಯವರು, ಅವಳು ಪತಿತ ಆಗಿದ್ದಲ್ಲ, ಅವಳು ನಟಿ, ಅವಳ ಪರಿಸ್ಥಿತಿ ಕಂಡು ಶ್ರೀಮಾತೆಯವರ ಸಂಪೂರ್ಣ ಶರಣಾಗತಿಯನ್ನು ಕೊಡ್ತಾರೆ. ಕಡೆಯದಾಗಿ ಒಂದು ಅಂಶಗಳನ್ನು, ಈಗ ಸಮಯ ಮುಗಿದು 5 ನಿಮಿಷ ಇದೆ ಅಷ್ಟೇ, ಅದಕ್ಕೆ ನಾನು ಐ ವಿಲ್ ಜಸ್ಟ್ ಕನ್ಕ್ಲೂಡ್. ಕೊನೆಯದಾಗಿ ಈ ಎಲ್ಲ ಗೊಂದಲ, ಶ್ರೀಮಾತೆಯರ ಒಂದು ಅದ್ಭುತವಾದ ಒಂದು ವಿಚಾರ ಹೇಳಿ ನಾನು ಮುಗಿಸ್ತೇನೆ. ಈ ಎಲ್ಲ ಗೊಂದಲ ಎಲ್ಲಿಂದ ಶುರುವಾಗ್ತದೆ ಹೇಳಿ? ನಮ್ಮ ಮನಸ್ಸು ಅಲ್ಲ. ಈ ಮನಸ್ಸು, ಈ ನಮ್ಮ ವರದಾ ಮಹಾರಾಜು ಅವರು ಶ್ರೀಮಾತೆಯವರನ್ನು ವೈಯಕ್ತಿಕ ಸೇವೆ ಮಾಡಿದರು. ಅವರು ಇದ್ದಾಗ, ನಮ್ಮ ಒಬ್ಬರು ಸ್ವಾಮಿಗಳು ಬೇಲೂರು ಮಠಕ್ಕೆ ಹೋದಾಗ ಅವ್ರು ಇನ್ನೂ ಇದ್ದರು. ಅವ್ರು ಹೋಗಿ ಒಂದು ಪ್ರಶ್ನೆ ಕೇಳಿದ್ರಂತೆ ವರದಾ ಮಹಾರಾಜನ. ಮಹಾರಾಜ್, ನೀವು ಶ್ರೀಮಾತೆಯವರ ಬಳಿಗಿದ್ರಿ ಎಷ್ಟೋ ವರ್ಷ, ಭಾಳ ಅದ್ಭುತವಾದದ್ದು ಅಂತ ನಿಮ್ಮ ಮನಸ್ಸಿಗೆ ತಟ್ ಅಂತ ಯಾವುದು ಬರುತ್ತೆ? ಶ್ರೀಮಾತೆ ಅಂತ ನೆನ್ಪು ಮಾಡೋಕ್ಕೆ ತಟ್ ಅಂತ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ? ಅದು ಹೇಳ್ತೀರಾ? ಅವಾಗ ಅವ್ರು ಹೇಳಿದಂತೆ, ಎಲ್ಲಿವರೆಗೆ ಶ್ರೀಮಾತೆಯವರ ಇದ್ರೋ ದೇಹದಲ್ಲಿ, ಅವ್ರ ಜೊತೆಗೆ ನಾನು ಎಲ್ಲಿವರೆಗೂ ಒಡನಾಟ್ಕೊಂಡು ಇದ್ನೋ ಅಲ್ಲಿವರೆಗೂ ನನಗೆ ಪುರುಷರು ಯಾರು ಸ್ತ್ರೀ ಯಾರು ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ಐ ಕುಡ್ ನಾಟ್ ಫೈಂಡ್ ಎನಿ ಡಿಸ್ಟಿಂಕ್ಷನ್. ಎಲ್ಲರೂ ಒಂದೇ ಥರ ಕಾಣ್ತಾಯಿದ್ರು ನನಗೆ. ಬಟ್ ವೆನ್ ಹೋಲಿ ಮದರ್ ಪಾಸ್ಡ್ ಅವೇ, ನನಗೆ ಆವಾಗ ಈ ಕಾಮ ಅಂದರೆ ಏನು ಅಂತ ಅರ್ಥ ಆಯಿತು. ವಿತ್ ಲಾಟ್ ಆಫ್ ಎಫರ್ಟ್ ಬೈ ಮದರ್ಸ್ ಗ್ರೇಸ್ ಐ ಕುಡ್ ಕಮ್ ಔಟ್. ಇದನ್ನು ವರದಾ ಮಹಾರಾಜ ಹೇಳಿ, ನಮ್ಮ ಒಬ್ಬರು ಸ್ವಾಮಿಗಳು, ಹಿರಿಯ ಸ್ವಾಮಿಗಳು ಹಲಸೂರಲ್ಲಿ ಇದ್ದರು, ಅವರು ಆಮೇಲೆ ಬೇರೆ ಕಡೆ ಹೋದರು. ಅವ್ರ ಬಗ್ಗೆ ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ನನಗೆ ಇದನ್ನು ಅವರು ಹಿಂಗೆ ನಾನು ವರದಾ ಮಹಾರಾಜ್ ನೋಡಿದ್ದೆ ಅಂತ ಅವರು ಈ ಘಟನೆ ನನಗೆ ಹೇಳಿದರು. ಇದು ಈ ಹಿಮ್ಸೆಲ್ಫ್ ಹ್ಯಾಸ್ ಟು ನರೇಟೆಡ್ ದಿಸ್ ಇನ್ಸಿಡೆಂಟ್ ಟು ಮೀ. ಅದಕ್ಕೆ ಇದು ಮೈಂಡ್ ಇಸ್ ಎಲ್ಲದಕ್ಕೂ ಈ ವೀಕ್ನೆಸ್ಸು ಇದೆಲ್ಲ ಇದೆ ತಾನೇ ಪ್ರಾಬ್ಲಮ್. ಪತನ ಇದು ಏನೋ ಅದು ಕೂಡ ಪ್ರಾಬ್ಲಮ್ ಇಸ್ ಇನ್ ದ ಮೈಂಡ್. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇದನ್ನು ನನ್ನ ಲೀಲಾ ಪ್ರಸಂಗದಲ್ಲೂ ಒಂದು 2-3 ವಾರದ ಹಿಂದೆ ಉಲ್ಲೇಖ ಮಾಡಿದ್ದೆ. ಇನ್ನೊಂದು ಸಲ ಹೇಳಿದ್ರು ಏನು ತಪ್ಪಿಲ್ಲ. ಸ್ವಾಮಿ ವಾಸುದೇವಾನಂದರು ಅವ್ರೇನು ಮಾಡಿದ್ರು, ನಮ್ಮ ಉದ್ಬೋಧನಲ್ಲಿ ಶ್ರೀಮಾತೆಯವರಿಗೆ ಸೇವೆ ಮಾಡಿಕೊಂಡು ಅವ್ರ ಪೂಜೆ ಮಾಡೋ ಹೊತ್ತಿಗೆ ಇವರು ಸಹಕಾರ ಮಾಡಿಕೊಂಡು ಇದ್ದರು. ಸೊ ಅವರು ಗಂಧ ತೈತಾ ಇದ್ರು ಅವತ್ತು ಪೂಜೆಗೆ ಎಲ್ಲ ಸಹಾಯ ಮಾಡಲಿಕ್ಕೆ. ಶ್ರೀಮಾತೆಯವರು ಒಳಗಡೆ ಏನು ಮಾಡ್ತಾಯಿದ್ರು, ಜಪಮಾಲೆ ತೊಗೊಂಡು ಜಪ ಮಾಡ್ತಾಯಿದ್ದಾರೆ. ಮದರ್ ಒಳಗಡೆ ಕೂತ್ಕೊಂಡು ಜಪ ಮಾಡ್ತಾಯಿದ್ದಾರೆ. ಇವರು ಹೊರಗಡೆ ಪೂಜೆಗೆ ತಯಾರಿ ಮಾಡಲಿಕ್ಕೆ ಗಂಧ ತೈತಾ ಇದ್ದಾರೆ. ಆವಾಗ ವಾಸುದೇವಾನಂದರು ಶ್ರೀಮಾತೆಯವ್ರಿಗೆ ಕೇಳ್ತಾರೆ. ಅವ್ರಿಗೆ ಪ್ರಶ್ನೆ ಕೇಳಬೇಕು ಅಂತ ಭಾಳ ದಿವಸದಿಂದ ಇತ್ತು, ಆದರೆ ಕೇಳಲಿಕ್ಕೆ ಸಂಕೋಚ. ಎಲ್ಲರ ಮುಂದೆ ಮದರ್ ಒಬ್ಬರೇ ಸಿಕ್ಕಿರಲಿಲ್ಲ. ಇವತ್ತು ಒಬ್ಬರೇ ಇದ್ದು, ಇವರು ಈ ಕಡೆ ಇದ್ದಾರೆ, ಮದರ್ ಆ ಕಡೆ ಒಬ್ಬರೇ ಇದ್ದಾರೆ. ಆವಾಗ ಕೇಳ್ತಾರೆ, ಅಮ್ಮ, ಈ ಎಷ್ಟೇ ನಾವು ಸಾಧನೆ ಅಂತ ಮಾಡ್ತಿರ್ತೀವಿ, ಅದು ನಿನ್ನ ಜೊತೆಗೂ ಇದ್ದೇವೆ. ಅದು ಈಗ ನಮ್ಮ ಜೊತೆ ಇಲ್ಲಲ್ಲ, ನಮ್ಮ ಜೊತೆ ಇದ್ದರೆ ಅಕ್ಸೆಪ್ಟೆಡ್ ಅದು. ಆದರೆ ಇಟ್ ಈಸ್ ವಿತ್ ದೇ ಆರ್ ವಿತ್ ಹೋಲಿ ಮದರ್. ನಿನ್ನ ಜೊತೆ ಇದ್ದಾಗಲೂ ಮನಸ್ಸು ಆಗೊಮ್ಮೆ ಈಗೊಮ್ಮೆ ದುರ್ಬಲತೆ ಕಾಣಿಸ್ಕೊಳ್ತದೆ ಮನಸ್ಸಿನಲ್ಲಿ. ಯಾಕೆ? ಈಗ ಹೀಗೆ ನೀ ಇದ್ದಾಗಲೇ ಇನ್ನು ಮುಂದೆ ಇನ್ನೇನು ಕತೆ ಅನ್ನೋದು ಒಂದು ಫಿಯರು ಉಂಟಾಗುತ್ತಲ್ಲ. ಪಾಸಿಟಿವ್ ಫಿಯರ್, ನಾಟ್ ಎ ನೆಗೆಟಿವ್ ಫಿಯರ್.
ಅಂದರೆ ಹೋರಾಟ ಮಾಡಲಿಕ್ಕೆ ಸಹಾಯ ಮಾಡುವಂಥ ಭಯ ಅದು. ಅದರಿಂದ ಹೀಗಾಗತ್ತಲ್ಲ ಯಾಕೆ ಅಂತ ಶ್ರೀಮಾತೆಯವ್ರನ್ನ ಕೇಳ್ತಾರೆ. ಮಾತೆಯವರು ಎಂಥ ಅದ್ಭುತವಾದ ಉತ್ತರ ಕೊಡ್ತಾರೆ, ಓದೋರ್ಗೆ ನೆನಪಿರ್ತದೆ. ಶ್ರೀಮಾತೆಯವ್ರು ಹೇಳ್ತಾರೆ, ಅಯ್ಯೋ ವಾಸುದೇವಾನಂದ, ಶ್ರೀರಾಮಕೃಷ್ಣ ಪರಮಹಂಸರಿಗೆ ಬಿಟ್ಟು ಇನ್ನೆಲ್ಲರಿಗೂ ಹೀಗಾಗೋದೆ. ಹೀಗಾಗಲ್ಲ ಅಂದರೆ ಅವನು ಅವತಾರ ಆಗಿರಬೇಕು. ಅವತಾರ ಬಿಟ್ಟು, ಅವತಾರಕ್ಕೂ ರಾಮಕೃಷ್ಣ ಹೇಳ್ತಾರೆ, ಒಮ್ಮೆ ನನಗೂ ಭಾವನೆ ಬಂತು ಅಂತ ಒಂದು ಉಲ್ಲೇಖ ಮಾಡ್ತಾರಲ್ಲ, ಗೆದ್ದೆ ಅಂತ ಭಾವನೆ ಬಂತು, ಅವಾಗ ಮತ್ತೆ ಮನಸ್ಸು ಇಲ್ಲ, ಆಮೇಲೆ ಕಾಳಿಗೆ ಹೋಗಿ ಪ್ರಾರ್ಥನೆ ಮಾಡಿದೆ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಶ್ರೀಮಾತೆ ಶಾರದಾ ದೇವರು ಹೇಳ್ತಾರೆ, ನೋಡಪ್ಪ, ಇದು ಶ್ರೀರಾಮಕೃಷ್ಣರಿಗೆ ಬಿಟ್ಟು ಇನ್ನೆಲ್ಲರಿಗೂ ಹೀಗೆ ಆಗೋದೆ. ಹಾಗಾದಾಗ ಮನಸ್ಸು ಆ ಕಡೆ ಗಮನ ಕೊಡ್ದಿದ್ದಂಗೆ ನೋಡ್ಕೊ, ಇನ್ನು ಮೇಲ್ಮುಖವಾದ ಮನಸ್ಸನ್ನು. ಆಮೇಲೆ ಇನ್ನೊಂದೇನು ಅಂತಂದರೆ, ನಮ್ಮ ಮನಸ್ಸಿನಲ್ಲಿ ಸಾಧನೆ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ಒಳ್ಳೆ ಭಾವನೆಗಳೇ ಸದಾ ಇರ್ತದೆ ಅಂತ ಇಟ್ಕೊಳ್ಳಿ. ಆಗ ಈ ಮನಸ್ಸು ಏನು ಅಂದ್ಕೊಳ್ತದೆ ಅಂತಂದರೆ, ಒಂದಷ್ಟು ವರ್ಷ ಅಂತ ಇಟ್ಕೊಳ್ಳಿ, ಭಾಳ ಅದ್ಭುತವಾದ ಮನಸ್ಥಿತಿ ಹಾಗೇ ಇದೆ. ಆವಾಗ ಈ ಮನಸ್ಸೇನು ಅಂದ್ಕೊಳುತ್ತೆ, ಓಹ್, ಸಾಧನೆ ನಾನು ಸಾಕಷ್ಟು ಮುಂದುವರೆದಿದ್ದೇನೆ, ಇನ್ನೂ ಇದರ ಅವಶ್ಯಕತೆ ಇಲ್ಲ ಅಂತ ಸಾಧನೆಯನ್ನು ನಿಲ್ಲಿಸಿಬಿಡ್ತಾನೆ. ಆಗ ಹಾಗೆ ಮಾಡದೇ ಇರಲಿ ಅಂಥೇಳಿ ಭಗವಂತ ಏನು ಮಾಡ್ತಾನೆ, ನೋಡು ಇಲ್ಲಿ ಈ ಥರದ್ದೆಲ್ಲ ನಿನ್ನ ಒಳಗಡೆನೇ ಇದೆ ಅಂತ ಹೊರಗೆ ತೆಗಿತಾನೆ. ಯಾಕೆ? ನಿನ್ನ ಒಳಗಡೆ ಅಹಂಕಾರ ಬರಕೂಡದು. ಈ ದೇಹ ಇರೋವರೆಗೂ, ಟಿಲ್ ಯು ಲೀವ್, ಶ್ರೀಮಾತೆಯವರು, ದೇಹ ಇರೋವರೆಗೂ ಸಾಧನೆ ಬಿಡುವಂತಿಲ್ಲ. ಅದು ಯಾವ ರೀತಿ ಸಾಧನೆ ಮಾಡಬೇಕು? ಶರಣಾಗತನಾಗಿ ಭಗವಂತನಿಗೆ ಸಾಧನೆ ಮಾಡಬೇಕು. ಎಲ್ಲಿವರೆಗೆ ಶರಣಾಗತಿ ಬರವಲ್ವೋ, ಎಲ್ಲಿವರೆಗೆ ನೀನು ಈ ಭಾವವನ್ನು ಅರಿಯಲ್ವೋ, ಅಲ್ಲಿವರೆಗೂ ಅವತಾರ ಅಥವಾ ಭಗವಂತ ಅಥವಾ ಶ್ರೀರಾಮಕೃಷ್ಣ ನಿನ್ನ ಹೃದಯದಲ್ಲಿ ಈ ರೀತಿಯಾದ ಭಾವನೆಯನ್ನು ಮಧ್ಯೆ ಮಧ್ಯೆ ಜಾಗೃತ ಮಾಡ್ತಾ ಇರ್ತಾನೆ. ಯಾಕೆ? ಓ ಸಾಧಕ, ಸಾಧನಾ ನಿರತನಾಗು, ಶರಣಾಗತನಾಗು. ಓ ಸಾಧಕ, ಸಾಧಕ ನಿರತನಾಗು, ಶರಣಾಗತನಾಗು. ಆದ್ದರಿಂದ ನಿನ್ನ ಗಮನ ಈ ಕಡೆ ಇರಲಿ ಅಂಥೇಳಿ ಈ ರೀತಿಯಾದ ಭಾವನೆಗಳನ್ನು ತರ್ತಾನೆ. ನೀನು ಇದರ ಕಡೆ ಗಮನವನ್ನು ಕೊಡು ಅಂತ ಹೇಳಿ ಶ್ರೀಮಾತೆಯವರು ಈ ವಾಸುದೇವಾನಂದರಿಗೆ ಹೇಳ್ತಾರೆ. ಆಮೇಲೆ ಇನ್ನೊಂದು ಕಡೆ ಮಾತು ಏನು ಹೇಳಿದ್ರೆ ಇದೆ, ಈ ವಾಸುದೇವಾನಂದರೆ ತುಂಬ ಜೋರಾಗಿ ನಕ್ಕೊಂಡು ಎಲ್ಲ ಮಾತಾಡ್ತಾ ಗಲಾಟೆ ಮಾಡ್ತಿರ್ತಾರಂತೆ. ಗಲಾಟೆ ಇನ್ ದ ಸೆನ್ಸ್ ಸ್ವಲ್ಪ ಜೋರಾಗಿ ಮಾತಾಡೋದು, ನಗೋದು, ಕ್ಯಾಶುವಲ್ ಆಗಿರ್ತಾರೆ. ಆವಾಗ ಗೋಲಪ್ಪ ಏನು ಹೇಳ್ತಾರೆ, ನೋಡು, ಶ್ರೀರಾಮಕೃಷ್ಣ ಇದ್ದಿದ್ದರೆ ಎಷ್ಟು ಡೈರೆಕ್ಟ್ ಡಿಸೈಪಲ್ಸ್ ಎಲ್ಲ ಎಷ್ಟು ಕಷ್ಟಪಟ್ಟು ತಯಾರು ಮಾಡಿದರು. ನೀನು ಒಬ್ರಿಗೂ ಒಂದು ಸರಿಯಾಗಿ ಟ್ರೈನಿಂಗೇ ಇಲ್ಲ. ಇಲ್ಲಿ ಟ್ರೈನಿಂಗೇ ಇಲ್ಲ, ಉದ್ಬೋಧನಲ್ಲಿ ನೋ ಟ್ರೈನಿಂಗ್ ಅಟ್ ಆಲ್ ಟು ಯಂಗ್ ನಾವಿಸಸ್. ಅದರಿಂದ ನೀನು ಸರಿಯಾಗಿ ಶ್ರೀರಾಮಕೃಷ್ಣನ ಪಾಠ ಕಲೀಲಿಲ್ಲ, ಇವರಿಗೆಲ್ಲ ಸರಿಯಾಗಿ ಡಿಸಿಪ್ಲಿನ್ ಮಾಡು ಅಂತ. ಅವಾಗ ಶ್ರೀಮಾತರು ಹೇಳ್ತಾರೆ, ನಾನು ಯಾರಲ್ಲೂ ದೋಷ ಕಾಣಲಾರೆ. ಆದರೆ ಒಂದು ನೆನ್ಪಿಟ್ಕೋ ಗೋಲಾಪ್, ದೋಷ ಕಾಣಲ್ಲ ಅಂತಂದರೆ ಕೈ ಬಿಟ್ಬಿಡು, ಹಾಗಾದ್ರೆ ನನಗೇನು ಕಾಣಲ್ಲ, ಹಾಗಲ್ಲ ಹೇಳ್ತಾ ಇಲ್ಲ. ದೋಷ ಕಾಣಲ್ಲ ಅಂತಂದ್ರೆ ಏನು? ಇವರೆಲ್ಲರೂ ಕೂಡ ಶ್ರೀರಾಮಕೃಷ್ಣ ಹೆಸರು ಹೇಳ್ಕೊಂಡು ಬಂದವರು. ಯಾರು ಶ್ರೀರಾಮಕೃಷ್ಣ ಹೇಳ್ಕೊಂಡು ಹೆಸರು ಬರ್ತಾರೋ ಅವರೆಲ್ಲ ನನ್ನ ಮಕ್ಕಳು. ಅವರಲ್ಲಿ ಏನೇ ದೋಷ ಇರಲಿ, ಅವ್ರನ್ನೆಲ್ಲ ಏನು ಮಾಡ್ತಾನೆ, ಎಷ್ಟೇ ಗಲೀಜು ಮಾಡ್ಕೊಂಡಿದ್ರು ನನ್ನ ತೊಡೆ ಮೇಲೆ ಅವ್ರನ್ನ ಇಟ್ಕೊಂಡು ಸಂಪೂರ್ಣವಾಗಿ ತೊಳೆದು ಅವ್ರನ್ನ ಶುಚಿ ಮಾಡಿ ಪರಮಹಂಸರಿಗೆ ಅರ್ಪಿಸ್ತೇನೆ. ಇದು ನಾನು ಮಾಡೋ ಕೆಲಸ. ನಾನು ದೋಷ ಹುಡ್ಕೋಕ್ಕೆ ಹೋಗಲ್ಲ. ಆದ್ದರಿಂದ ನೆನ್ಪಿಟ್ಕೋ ಗೋಲಾಪ್, ದಿಸ್ ಈಸ್ ಮೈ ವೇ ಆಫ್ ಟ್ರೈನಿಂಗ್. ರಾಮಕೃಷ್ಣ ಎರಡೇ ಚಪಾತಿ ಕೊಡು, ಒಂದೇ ಚಪಾತಿ ಕೊಡು ಅಂತೆಲ್ಲ ಉಲ್ಲೇಖ ಮಾಡ್ತಾಳಲ್ಲಿ, ಅದೆಲ್ಲ ನೀನು ಯಾವುದು ಮಾಡ್ತಿಲ್ಲ ಅಂತ. ಅವಾಗ ಶ್ರೀಮಾತೆಯವರು ಹೇಳ್ತಾರೆ, ಶ್ರೀರಾಮಕೃಷ್ಣ ಹೆಸರು ಹೇಳ್ಕೊಂಡು ಬಂದಿದ್ದಾರಲ್ಲ, ಅವ್ರನ್ನೆಲ್ಲರೂ ನಾನು ಮಡಿಯಲ್ಲಿ ಸ್ವೀಕರಿಸಿ, ತಾಯಿ ಅಂತ ಸ್ವೀಕರಿಸಿ ತೊಳೆದು ಅವನ್ನ ಪರಮಹಂಸರಿಗೆ ಬೆಳಗ್ಗೆ ಬಿಡ್ತೇನೆ. ಯಾಕೆ? ಅವಳು ಜಗಜ್ಜನನಿ. ಆ ಸ್ಥಾನದಲ್ಲಿ ಅವಳು ಪತಿತ ಪಾವನೆ. ಯಾರಿಗೆ? ಯಾರು ಸಾಧನೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೋ, ಆಗೊಮ್ಮೆ ಈಗೊಮ್ಮೆ ದುರ್ಬಲತೆ ಮನಸ್ಸಿನಲ್ಲಿ ಉಂಟಾಗುತ್ತೋ ಅಂಥವರ ಪತಿತ ಪಾವನೆ ಶ್ರೀ ಶಾರದಾದೇವಿಯವರು ಅಂಥ ವಿಚಾರವನ್ನು ಇಷ್ಟೊತ್ತಿಗೆ ನಾವು ವಿಚಾರ ವಿನಿಮಯ ಮಾಡಿಕೊಂಡ್ವಿ. ಈ ಅವಕಾಶ ಮಾಡಿಕೊಟ್ಟಂತಹ ಪರಮ ಪೂಜ್ಯ ಸ್ವಾಮಿ ಮುಕ್ತಿಯಾನಂದಜಿ ಮಹಾರಾಜ್ ಅವರಿಗೆ ನನ್ನ ಮತ್ತೊಮ್ಮೆ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸುತ್ತಾ ಇಲ್ಲಿಗೆ ವಿರಮಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.